ಸರಿ, ಇವತ್ತು ತ್ರಿಕೋನಮಿತಿಯ ಪಾಠವನ್ನು ಸ್ಟಾರ್ಟ್ ಮಾಡೋಣ. ಹೊಸ ಪಾಠ. ಓಕೆ, ನಿಮಗೂ ಕೂಡ ಹೊಸದಾಗಿ ಇರುತ್ತೆ ಅನಿಸುತ್ತೆ. ಈಗ ಲೆಕ್ಚರ್ ರೀತಿ ಕೂಡ ಏನಾಗಿದೆ, ಬೇರೆದಾಗಿದೆ. ಈಗ ನೋಡಿ, ತ್ರಿಕೋನಮಿತಿ ಪ್ರಸ್ತಾವನೆ ಅಂದ್ರೇನು? ಇಂಟ್ರೊಡಕ್ಷನ್. ಓಕೆ, ಪ್ರಸ್ತಾವನೆ ಅಂದರೆ ಇಂಟ್ರೊಡಕ್ಷನ್. ನಿಮಗೇನಿದೆ ಈ ಪಾಠದ್ದು ಮೊದಲನೇದಾಗಿ ಇವತ್ತು ಇಂಟ್ರೊಡಕ್ಷನ್ ಇರುತ್ತೆ. ಸರಿ, ಈಗ ನೀವು ಮೊದಲನೇದಾಗಿ ನಂಬರ್ಗಳನ್ನ ಕಲ್ತಿರಿ ಚಿಕ್ಕವರಿದ್ದಾಗ. ಸರಿ, ಫಸ್ಟು ನಂಬರ್ನ ಕಲ್ತೀರ, ಆಮೇಲೆ ಈ ಅಕ್ಷರವನ್ನು ಕಲ್ತೀರ, ABCD ಯಾವ ರೀತಿ ಕಲ್ತಿರಲ್ವ, ಅದೇ ರೀತಿ ಗಣಿತದಲ್ಲಿ ಕೂಡ ಇದು ಒಂದು ತ್ರಿಕೋನಮಿತಿಯ ಪ್ರಸ್ತಾವನೆ. ಸರಿ, ತ್ರಿಕೋನಮಿತಿ ಇಲ್ಲೇ ಅರ್ಥ ಆಗ್ತಾ ಇರುತ್ತೆ ನಿಮಗೆ. ತ್ರಿಕೋನ ಅಂದ್ರೇನು ಮೊದಲನೇದಾಗಿ? ಹೌದಾ, ತ್ರಿಕೋನ ಅಂದ್ರೇನು? ಮೂರು ಕೋನಗಳು ಎಲ್ಲಿ ಸಿಗುತ್ತೆ ನಮಗೆ? ತ್ರಿಭುಜದಲ್ಲಿ ಸಿಗುತ್ತೆ. ಹೌದಾ, ತ್ರಿಭುಜದಲ್ಲಿ ಏನು ಸಿಗುತ್ತೆ? ಮೂರು ಕೋನಗಳು ಸಿಗುತ್ತೆ. ಈಗ ಆ ತ್ರಿಭುಜದ ಬಗ್ಗೆ ಏನು ಮಾಡ್ತೀವಿ ನಾವು? ಡೀಟೇಲಾಗಿ ಸ್ಟಡಿ ಮಾಡ್ತೀವಿ. ಬಟ್ ಆ್ಯಕ್ಚುಲಾಗಿ ನಾವು ಯೂಸ್ ಮಾಡೋದು ಎರಡೇ ಕೋನಗಳನ್ನ. ಮೂರನೇ ಕೋನ ಯಾವುದು? ಅದನ್ನು ಜಾಸ್ತಿ ನೆಗ್ಲೆಕ್ಟ್ ಮಾಡ್ತೀವಿ. ಓಕೆ, ಈಗ ನಾವು ತ್ರಿಕೋನಮಿತಿ ಪಾಠ ಪ್ರಸ್ತಾವನೆಯನ್ನು ನೋಡಿದ್ವಿ. ಸರಿ, ಪಾಠದ್ದು ಪ್ರಸ್ತಾವನೆ ಕೊಟ್ಟಿವಿ ಇಷ್ಟುವರೆಗೆ. ಸರಿನಾ? ಇಂಟ್ರೊಡಕ್ಷನ್ ಕೊಟ್ಟಿವಿ. ಈಗ ಇಲ್ಲಿ ನೋಡಿ, ಒಬ್ಬರು JF ಹರ್ಬರ್ಟ್ ಅನ್ನೋರು ಹೇಳಿದ್ದಾರೆ, ತ್ರಿಕೋನಮಿತಿಯ ಗಣಿತಶಾಸ್ತ್ರದ ಮಧ್ಯದ ಸ್ಥಾನವನ್ನು ಆಕ್ರಮಿಸಿಕೊಳ್ಳುವಂತೆ ಬಹುಶಃ ಬೇರೆ ಯಾವ ವಿಷಯವೂ ಇಲ್ಲ. ಇದರ ಅರ್ಥ ಏನು ಗೊತ್ತಾ? ಮೊದಲೇನಾಯಿತು, ನಂಬರ್ ಮೇಲೆ ಕ್ಯಾಲ್ಕುಲೇಷನ್ ನಡೀತಾ ಇತ್ತಾ? ಎಷ್ಟೋ ಮ್ಯಾಥ್ಸ್ ಏನಾಗ್ತಿತ್ತು, ನಂಬರ್ ಮೇಲೆ ಕ್ಯಾಲ್ಕುಲೇಷನ್ ನಡೀತಾ ಇತ್ತು. ಈಗ ಸಡನ್ನಾಗಿ ಏನು ಬಂತು, ಈ ತ್ರಿಕೋನಮಿತಿ ಅನ್ನೋ ಹೊಸ ಕಾನ್ಸೆಪ್ಟ್ ಬಂದಾಗ ಈ ಗಣಿತದ ಮಧ್ಯದಲ್ಲಿ ಏನಾಯಿತು, ಗಣಿತ ಅನ್ನೋ ಈ ಟೋಟಲ್ ಆಗಿರ್ತಕ್ಕಂಥ ಒಂದು ವ್ಯಾಸ್ಟ್ ಆದ ಸಿಲೆಬಸ್ ಇದೆ ಅಲ್ವಾ, ಅದರಲ್ಲಿ ಏನಾಯಿತು, ಮಧ್ಯದಲ್ಲಿ ಬಂದು ಏನು ಮಾಡಿತು, ಈ ತ್ರಿಕೋನಮಿತಿ ತನ್ನದಾದಂಥ ಒಂದು ಸ್ಥಾನವನ್ನು ಗುರುತಿಸ್ಕೊಂಡಿತ್ತು. ಈ ರೀತಿ ಮತ್ತೆ ಯಾವ ವಿಷಯ ಕೂಡ ಗುರುತಿಸ್ಕೊಳ್ಳೋಕ್ಕೆ ಅಷ್ಟು ಬೇಗ ಆಗೋದಿಲ್ಲ ಅಂತ ಏನು ಮಾಡ್ತಾರೆ ಇವರು JF ಹರ್ಬರ್ಟ್ ಅನ್ನೋರು ಹೇಳ್ತಾರೆ. ಸರಿ, ಈಗ ನೋಡಿ, ಇಲ್ಲಿ ಕೆಲವೊಂದು ಇಮೇಜ್ಗಳು ಕೊಟ್ಟಿದ್ದಾರೆ, ಇವ್ರ ಮುಖಾಂತರ ನೋಡ್ಕೊತದ ನೋಡಿ. ಇಲ್ಲಿ ಒಂದು ಕುತುಬ್ ಮಿನಾರ್ ಇದೆ. ಓಕೆ, ಇಲ್ಲೇನಿದೆ, ಇದೊಂದು ಕುತುಬ್ ಮಿನಾರ್ ಇದೆ. ಸರಿ, ಈ ಕುತುಬ್ ಮಿನಾರ್ ನೋಡಿ, ಈ ಕುತುಬ್ ಮಿನಾರ್ ಮುಂದೆ ಒಬ್ಬ ಬಾಲಕ ನಿಂತಿದ್ದಾನೆ. ಇಲ್ಲೊಬ್ಬ ಏನು ಮಾಡಿದ್ದಾನೆ, ಬಾಲಕ ನಿಂತ್ಕೊಂಡಿದ್ದಾನೆ. ಈ ಬಾಲಕನನ್ನು ನೋಡಿದಾಗ ಏನು ಅನಿಸುತ್ತೆ ನಿಮಗೆ? ನಿಂತಿದ್ದಾನೆ, ನಿಂತ್ಕೊಂಡು ಏನು ಮಾಡ್ತಾ ಇದ್ದಾನೆ, ಈ ಕುತುಬ್ ಮಿನಾರ್ನ ನೋಡ್ತಾ ಇದ್ದಾನೆ. ಸರಿ, ಇವನೇನು ಮಾಡ್ತಾ ಇದ್ದಾನೆ, ಇಲ್ಲಿ ನಿಂತ್ಕೊಂಡು ಕುತುಬ್ ಮಿನಾರ್ನ ನೋಡ್ತಾ ಇದ್ದಾನೆ. ಈ ಕುತುಬ್ ಮಿನಾರ್ ನೋಡುವಾಗ ನಿಮಗೆ ಏನಾದರೂ ಕೆಲವೊಂದು ಡೌಟ್ ಬರ್ಬೋದು. ಹೌದಾ, ಒಂದು ನಿಮಿಷ. ಸರಿ, ನೋಡಿ, ಇಲ್ಲಿ ಕುತುಬ್ ಮಿನಾರ್ ನೋಡ್ತಾ ಇದ್ದಾನೆ ಈ ಬಾಲಕ. ಇಲ್ಲಿ ಇವನ ಕಣ್ಣಿಂದ ಏನಾಗುತ್ತೆ, ಇಲ್ಲಿವರೆಗೂ ಡೈರೆಕ್ಟಾಗಿ ಒಂದು ಟಾಪನ್ನು ನೋಡ್ತಾನೆ. ಸರಿ, ಈ ಕುತುಬ್ ಮಿನಾರ್ನ ಏನು ತಲೆಯನ್ನು, ಕೆಳಗಡೆ ಏನಿದೆ ಇಲ್ಲಿ ಇದರ ಬೇಸ್ ಇದೆ. ಓಕೆ, ಏನಿದೆ ಇಲ್ಲಿ ಇದರದ್ದು ಬೇಸ್. ಓಕೆ, ತಳ ಇದೆ. ಈಗ ಈ ಹುಡುಗ ನೋಡ್ಬೇಕಾದ್ರೆ ಏನು ಮಾಡ್ತಾನೆ, ಇದ್ರ ಜೊತೆ ಒಂದು ಆ್ಯಂಗಲನ್ನು ಕೂಡ ಮಾಡ್ತಾನೆ. ಓಕೆ, ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ, ಒಂದು ಕೋನ ಹೋಗುತ್ತೆ. ಸರಿ, ಏನಾಗುತ್ತೆ, ಕೋನ ಆಗುತ್ತೆ. ಈ ಕೋನವನ್ನು ನಾವು ಏನಂತ ಕರಿತೀವಿ, ಜಾಸ್ತಿ ಸಮಯದಲ್ಲಿ ತೀಟಾ ಅಥವಾ ಎ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ತೀಟಾ ಅಥವಾ ಎ ಇಂದ ಏನು ಮಾಡ್ತೀವಿ, ಇದನ್ನು ಬರಿತೀವಿ ನಾವು. ಓಕೆ, ಇಲ್ಲಿ ಇವ್ನು ನೋಡಬೇಕಾದ್ರೆ ಯಾವತ್ತಾಗಲಿ ಬೇಸಿಂದ ಎಷ್ಟು ಡಿಗ್ರಿ ಇರುತ್ತೆ, ಇಲ್ಲಿ 90 ಡಿಗ್ರಿ ಇರುತ್ತೆ. ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ. ಓಕೆ, ನಾವು ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಯಾವಾಗಲೂ ಏನಿರುತ್ತೆ, ಇದನ್ನೆಲ್ಲ ಇತ್ತಂದರೆ ಏನಿರುತ್ತೆ, ಈ ರೀತಿ 90 ಡಿಗ್ರಿಯಲ್ಲಿ ಯಾವಾಗಲೂ ನಾವು ಬಿಲ್ಡಿಂಗ್ನ ಕಟ್ತೀವಲ್ವ, ಅದೇ ರೀತಿ ಕೂಡ ಇಲ್ಲಿ ಕೂಡ ಏನು ಮಾಡಿದ್ದಾರೆ, ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ಸರಿ, ಇದೊಂದು ಜೀವನದ ಎಕ್ಸಾಂಪಲ್ಲು. ಸರಿ, ಈಗ ಏನು ಮಾಡಿದ್ದಾರೆ, ಇಲ್ಲಿ ಒಬ್ಬ ಹುಡುಗಿ. ಓಕೆ, ಹುಡುಗಿ ನಿಂತಾಳೆ ಬಾಲ್ಕನಿಯಿಂದ. ಇಲ್ಲಿ ಮನೆಯ ಇದು ಒಂದು ತಳಭಾಗಕ್ಕೆ ನೋಡ್ತಾ ಇದ್ದಾಳೆ. ಸರಿ, ಮೆಟ್ಟಿಲಿದೆ, ಈ ಮೆಟ್ಟಿಲನ್ನ ತಳಭಾಗಕ್ಕೆ ಏನು ಮಾಡ್ತಾ ಇದ್ದಾಳೆ, ಇಲ್ಲಿ ನೋಡ್ತಾ ಇದ್ದಾಳೆ. ಸರಿ, ಇಲ್ಲಿ ಕೂಡ ಏನಾಯಿತು, ನೋಡ್ತಿದ್ದಾಳೆ. ಸರಿ, ಇಲ್ಲಿಂದ ಒಂದು ಕೋನ ಆಯಿತು. ಓಕೆ, ಈಗ ಕೋನ ನೋಡಿ, ಹುಡುಗಿ ನೋಡ್ತಾ ಇದ್ದಾಳೆ ಅಲ್ವಾ, ಇಲ್ಲಿಂದ ಆಯಿತು. ಓಕೆ, ಇಲ್ಲಿಂದ ಇಲ್ಲಿವರೆಗೆ ಕೋನ ಆಯಿತು. ಈ ಸಲ ಕೋನ ಆಯಿತು, ಇಲ್ಲಿಂದ ಇಲ್ಲಿವರೆಗೆ ಆಯಿತು. ಈಗ 90 ಡಿಗ್ರಿಯಲ್ಲಿ ಆಯಿತು. 90 ಡಿಗ್ರಿ ಯಾವಾಗಲೂ ಬಿಲ್ಡಿಂಗ್ನ ಬೇಸಲ್ಲಿ ಇರುತ್ತೆ. ಸರಿ, ಇದು ಇಂಪಾರ್ಟೆಂಟು. 90 ಡಿಗ್ರಿ ಯಾವಾಗಿರುತ್ತೆ, ಯಾವತ್ತು ಬಿಲ್ಡಿಂಗ್ನ ಬೇಸಲ್ಲಿ ನಿಮಗೆ 90 ಡಿಗ್ರಿ ಕಂಡು ಬರುತ್ತೆ. ಸರಿ, ಇವು ಕೆಲವೊಂದು ಸಿಂಪಲ್ ಬೇಸಿಕ್ ಎಕ್ಸಾಂಪಲ್ ಆಯಿತು. ಈಗ ಇನ್ನೊಂದು ನೋಡಿ, ಇಲ್ಲೊಂದು ಬಲೂನ್ ಇದೆ. ಓಕೆ, ಹಾಟ್ ಏರ್ ಬಲೂನ್. ಈ ಹಾಟ್ ಏರ್ ಬಲೂನ್ ಏನಾಗ್ತಾ ಇದೆ, ಆರ್ತಾ ಮುಂದಕ್ಕೆ ಹೋಯ್ತು. ಓಕೆ, ಈ ಹಾಟ್ ಏರ್ ಬಲೂನ್ ಏನಾಯಿತು, ಮೊದಲು ಇಲ್ಲಿತ್ತು. ಓಕೆ, ಇಲ್ಲಿಂದ ಆರ್ತಾ ಏನು ಬಂತು, ಇಲ್ಲಿಗಡೆ ಬಂತು. ಇಲ್ಲೇನಿದೆ, ಇಲ್ಲಿ ಇಬ್ಬರು ನೋಡ್ತಾ ಇದ್ದಾರೆ. ಓಕೆ, ಫಸ್ಟು ಬಲೂನ್ ನೋಡಬೇಕಾದ್ರೆ ಈ ರೀತಿ ಎಡಕ್ಕೆತ್ತಿ ನೋಡ್ತಾಯಿದ್ರು. ಓಕೆ, ಈ ರೀತಿ ಏನು ಮಾಡ್ತಾಯಿದ್ರು, ಈ ರೀತಿ ತಲೆ ಎತ್ತಿ ನೋಡ್ತಾಯಿದ್ರು. ಮುಂದೆ ಹೋಗ್ತಾ ಏನಾಯಿತು, ಆ ಬಲೂನ್ ಮುಂದಕ್ಕೆ ಹೋದಾಗೆಲ್ಲ ಏನಾಯಿತು, ಕೆಳಗಡೆ ನೋಡಿದರು. ಇಲ್ಲಿ ನೋಡಿ, ಇವ್ರದ್ದು ಫಸ್ಟ್ ಏನಿತ್ತು ನೋಡಬೇಕಾದ್ರೆ ಆ್ಯಂಗಲ್ ಏನಿತ್ತು, ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಆ್ಯಂಗಲ್ ಇತ್ತು. ಓಕೆ, ಬರ್ತಾ ನೋಡ್ತಾ ಏನಾಯಿತು, ಆ್ಯಂಗಲ್ ಸಣ್ಣದಾಗ್ತಾ ಹೋಯ್ತು. ಓಕೆ,
ಏನಾಯಿತು, ಆ್ಯಂಗಲ್ ಸಣ್ಣದಾಗ್ತಾ ಹೋಯಿತು. ಈ ಬಲೂನಿಂದ ಮತ್ತು ಭೂಮಿಗೆ ನೋಡಿ, ಬಲೂನಿಂದ ಭೂಮಿಗೆ ಬೇಸ್, ಹೌದಾ, ಈ ಬೇಸ್ ಏನು ಸ್ಟ್ರೇಟಾಗಿ ಬರುತ್ತೆ ಅಲ್ವಾ, ಇದು ನೆಟ್ಟಾಗಿರ್ತಕ್ಕಂಥ ಲೈನು ಬಲೂನ್ಗೆ ಭೂಮಿಗೆ ಏನಿರುತ್ತೆ ಯಾವತ್ತು 90 ಡಿಗ್ರಿ ಮಾಡ್ತಾ ಇರುತ್ತೆ. ಓಕೆ, ನಾವು ಇಲ್ಲಿವರೆಗೂ ಕೆಲವೊಂದು ಟ್ರಯಾಂಗಲ್ಗಳು ಈ ರೀತಿ ರೆಡಿ ಆಗೋಟ್ರು ನೋಡಿದ್ವಲ್ವ. ಇಲ್ಲಿವರೆಗೂ ಕೆಲವೊಂದು ಟ್ರಯಾಂಗಲ್ಲು ಈ ರೀತಿ ರೆಡಿ ಆಗುತ್ತೆ, ಈ ರೀತಿ ಆಗುತ್ತೆ ಅಂತ ಹೇಳಿದ್ವಿ. ಹೌದಲ್ವಾ, ಈ ರೀತಿ ಆಗುತ್ತೆ ಅಂತ ಹೇಳಿದ್ವಿ. ಇವುಡ್ರಲ್ಲಿ ಈಗ ಕೆಲವೊಂದು ರೀತಿಗಳನ್ನ ನೋಡಿದಾಗ ತ್ರಿಭುಜದಲ್ಲಿ, ಹೌದಾ, ರೀತಿಗಳಿವೆ, 3 ರೀತಿ ಬರುತ್ತೆ, ಹೌದಾ. ಆ 3 ರೀತಿಯಲ್ಲಿ ನಾವು ಇಂಪಾರ್ಟೆಂಟಾಗಿ ಯಾವ ರೀತಿನ ಸ್ಟಡಿ ಮಾಡ್ತೀವಿ, ಲಂಬಕೋನ ತ್ರಿಭುಜವನ್ನು ಸ್ಟಡಿ ಮಾಡ್ತೀವಿ. ಯಾವುದನ್ನು ಸ್ಟಡಿ ಮಾಡ್ತೀವಿ, ಲಂಬಕೋನ ತ್ರಿಭುಜ. ಈಗ ನೋಡಿ, ಈ ತ್ರಿಕೋನಮಿತಿಯ ಪ್ರಸ್ತಾವನೆಯ ಪಾಠದಲ್ಲಿ ನಾವು ಜಾಸ್ತಿ ಎದ್ರ ಮೇಲೆ ಇಂಟ್ರೆಸ್ಟೆಡ್ ಇರ್ತೀವಿ ಅಂದರೆ ಲಂಬಕೋನ ತ್ರಿಭುಜದ ಮೇಲೆ ಇಂಟ್ರೆಸ್ಟೆಡ್ ಇರ್ತೀವಿ. ಯಾವುದ್ರ ಮೇಲೆ, ಲಂಬಕೋನ ತ್ರಿಭುಜದ ಮೇಲೆ ಜಾಸ್ತಿ ಇಂಟ್ರೆಸ್ಟೆಡ್ ಇರ್ತೀವಿ. ಈ ಲಂಬಕೋನ ತ್ರಿಭುಜ ಅಂದ್ರೇನು, ಈ ಲಂಬಕೋನ ತ್ರಿಭುಜದಲ್ಲಿ ಏನು ವಿಶೇಷ ಅಂದರೆ, ಈ ಲಂಬಕೋನ ತ್ರಿಭುಜದಲ್ಲಿ 3 ಆ್ಯಂಗಲ್ ಇರುತ್ತೆ ಅಲ್ವಾ, ಅದರಲ್ಲಿ ಒಂದು ಆ್ಯಂಗಲ್ ಏನಿರುತ್ತೆ 90 ಡಿಗ್ರಿ ಇರುತ್ತೆ. ಏನಿರುತ್ತೆ, ಒಂದು ಆ್ಯಂಗಲ್ ಏನಿರುತ್ತೆ 90 ಡಿಗ್ರಿ ಇರುತ್ತೆ. ಒಂದು ಆ್ಯಂಗಲ್ ಏನಿರುತ್ತೆ 90 ಡಿಗ್ರಿ ಇರುತ್ತೆ. ಉಳಿದು 2 ಆ್ಯಂಗಲ್ ಏನಿರ್ತವೆ 90 ಡಿಗ್ರಿಗಿಂತ ಚಿಕ್ಕದಾಗಿರುತ್ತೆ. ಏನಿರುತ್ತೆ, ಉಳಿದು 2 ಆ್ಯಂಗಲ್ಗಳು, ಹೌದಾ. ಇದು ಒಂದು ಆ್ಯಂಗಲ್ ಆಯಿತು, ಇದು ಕೂಡ ಇನ್ನೊಂದು ಆ್ಯಂಗಲ್ ಆಯಿತು. ಇವೆರಡು ಆ್ಯಂಗಲ್ ಏನಿರುತ್ತೆ 90 ಡಿಗ್ರಿಗಿಂತ ಚಿಕ್ಕದಾಗಿರುತ್ತೆ. ಸರಿ, ಇದು ಈ ಕಡೆ ಮುಖವಾಗಿ ಆದರೂ ಆಗಿರ್ಬೋದು, ಈ ಕಡೆ ಮುಖವಾಗಿ ಆಗಿರ್ಬೋದು. ಓಕೆ, ಇಲ್ಲೇನಿದೆ 90 ಡಿಗ್ರಿ ಇದೆ. ಏನಿದೆ ಇಲ್ಲಿ 90 ಡಿಗ್ರಿ. ಈಗ ನೋಡಿ, ನೀವು ತ್ರಿಭುಜವನ್ನು ತಗೊಂಡಾಗ ಈ 90 ಡಿಗ್ರಿ ಏನಿದೆ ಅಲ್ವಾ, ಸಾರಿ, ಓಕೆ, ಈ 90 ಡಿಗ್ರಿಗೆ ಯಾವತ್ತು ಅಪೋಸಿಟ್ ಆಗಿ, ಓಕೆ, 90 ಡಿಗ್ರಿಗೆ ಅಪೋಸಿಟ್ ಆಗಿ ಯಾವುದು ಒಂದು ಬಾಹು ಇರುತ್ತೆ ಅಲ್ವಾ, ಬಾಹು, ಓಕೆ, ಯಾವುದೇ ಒಂದು ಏನಿರುತ್ತೆ ಬಾಹು ಅಥವಾ ಭುಜ ಇರುತ್ತೆ ಅಲ್ವಾ, 3 ಭುಜದಲ್ಲಿ ಒಂದು ಭುಜ 90 ಡಿಗ್ರಿಗೆ ಅಪೋಸಿಟ್ ಆಗಿರ್ತಕ್ಕಂಥ ಭುಜವನ್ನು ಏನಂತ ಕರಿತೀವಿ ನಾವು, ವಿಕರ್ಣ ಅಂತ ಕರಿತೀವಿ. ಏನಂತ ಕರಿತೀವಿ, ವಿಕರ್ಣ ಅಂತ ಕರಿತೀವಿ. ಏನಂತ ಕರಿತೀವಿ, ವಿಕರ್ಣ. ಇದನ್ನು ಮರಿಬಾರ್ದು. ಓಕೆ, ಯಾವತ್ತು 90 ಡಿಗ್ರಿ ಅಪೋಸಿಟ್ಗೆ ಏನಿರುತ್ತೆ, ಈಗ ನೋಡಿ, ಸರಿ, ಇಲ್ಲಿ 90 ಡಿಗ್ರಿ ಇದೆನಾ, ಇಲ್ಲಿ ನೋಡಿ, ಈ ಕಡೆ ಇಲ್ಲಿ ಕೆಳಗಡೆ ಏನಿದೆ 90 ಡಿಗ್ರಿ ಇದೆ. ಈ 90 ಡಿಗ್ರಿಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಯಾವುದು, ವಿಕರ್ಣ. ಓಕೆ, 90 ಡಿಗ್ರಿ ಇಲ್ಲಿದೆ, ಇದಕ್ಕೆ ಅಪೋಸಿಟ್ ಆಗಿ ಏನಿರುತ್ತೆ, ವಿಕರ್ಣ ಇರುತ್ತೆ. ಸರಿ, ಈಗ ಇಲ್ಲಿ ಬಂದಾಗ, ಓಕೆ, ಇಲ್ಲೇನಿದೆ, ಇಲ್ಲಿ 90 ಡಿಗ್ರಿ ಇದೆ, ಹೌದಾ. ಇಲ್ಲಿರ್ತಕ್ಕಂಥ ಆ್ಯಂಗಲ್ ಏನು 90 ಡಿಗ್ರಿ. ಈಗ ಎಲ್ಲಿ ಬರುತ್ತೆ ವಿಕರ್ಣ, ಇಲ್ಲಿ ಮೇಲ್ಗಡೆ ಬರುತ್ತೆ. ಎಲ್ಲಿ ಬರುತ್ತೆ ವಿಕರ್ಣ, ಇಲ್ಲಿ ಮೇಲ್ಗಡೆ ಬರುತ್ತೆ. ಸೊ ವಿಕರ್ಣ ಎಲ್ಲಿರುತ್ತೆ, ಈಗ ಇಲ್ಲಿರುತ್ತೆ. ಓಕೆ, ಇದು ಏನು ನಮಗೆ ಈಗ ವಿಕರ್ಣ ಆಯಿತು. ಇಲ್ಲಿವರೆಗೆ ಅರ್ಥ ಆಯ್ತಾ, ಒಂದು ತ್ರಿಭುಜದಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಯಾವ ರೀತಿಯನ್ನು ಬಳಸ್ತೀವಿ ಅನ್ನೋದು. ಓಕೆ, ಈ ತ್ರಿಕೋನಮಿತಿ ಇದೆ ಅಲ್ವಾ, ಎಲ್ಲ ತ್ರಿಭುಜಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಬಟ್ ನಾವು 10th ಎದ್ರ ಬಗ್ಗೆ ಕಲಿತೀವಿ, ಓನ್ಲಿ ಈ 90 ಡಿಗ್ರಿ ಇರ್ತಕ್ಕಂಥ ತ್ರಿಭುಜ ಯಾವುದು, ಲಂಬಕೋನ ತ್ರಿಭುಜದ ಬಗ್ಗೆ ಮಾತ್ರ ಜಾಸ್ತಿ ಕಲಿತೀವಿ ನಾವು. ಸರಿ, ಈ ಲಂಬಕೋನ ತ್ರಿಭುಜದ ಬಗ್ಗೆ ಏನು ಮಾಡ್ತೀವಿ, ಜಾಸ್ತಿ ಸ್ಟಡಿ ಮಾಡ್ತೀವಿ. ಇದ್ರ ಕ್ರೆಡಿಟು ನಾವು ಕೊಡಬೇಕಾಗಿದ್ದು ಇಲ್ಲಿದಾರಲ್ವ, ಆರ್ಯಭಟ ಇವರಿಗೆ. ಸರಿ, ನಾವು ಕ್ರೆಡಿಟ್ ಯಾರಿಗೆ ಕೊಡಬೇಕು, ಇದ್ರದ್ದೆಲ್ಲದು ಆರ್ಯಭಟ ಅವರಿಗೆ. ಮೊದಲನೇದಾಗಿ ಇಲ್ಲಿ ಒಂದು ಆರ್ಟಿಕಲ್ ಕೊಟ್ಟಿದ್ದಾರೆ ಬುಕ್ಕಲ್ಲಿ, ನೋಡಿ ತೋರಿಸ್ತೀನಿ. ಓಕೆ, ಓಕೆ, ಇಲ್ಲಿ ಹೋದಾಗ ನೋಡಿ, ಇಲ್ಲಿ ಆರ್ಯಭಟ ಅವ್ರ ಬಗ್ಗೆ ಒಂದು ಆರ್ಟಿಕಲ್ನ ಕೊಟ್ಟಿದ್ದಾರೆ. ಇದನ್ನು ನೀವು ಆಮೇಲೆ ಓದ್ಬೋದು, ಬಟ್ ನಾನು ಸ್ವಲ್ಪ ಬೇಸಿಕ್ಕಾಗಿ ಹೇಳ್ತೀನಿ. ಸರಿ, ಈಗ ಏನು ಇವರು ಆರ್ಯಭಟದ ಜೀವನದಲ್ಲಿ ಇವರು ಒಂದು ಪುಸ್ತಕವನ್ನು ಬರೆದಿದ್ರು. ಓಕೆ, ಪುಸ್ತಕ ಯಾವುದು, ಓಕೆ, ಆರ್ಯಭಟೀಯಂ ಅಂತ. ಓಕೆ, ಇಲ್ಲಿದೆ ನೋಡಿ, ಪುಸ್ತಕದ ಹೆಸರೇನು, ಆರ್ಯಭಟೀಯಂ ಅಂತ. ಆರ್ಯಭಟೀಯಂ ಅಂತ ಒಂದು ಪುಸ್ತಕವನ್ನು ಬರೆದಿದ್ರು. ಈ ಪುಸ್ತಕದಲ್ಲಿ ಏನು ಇವರು ತಿಳಿಸ್ಕೊಟ್ಟಿದ್ರು, ಯಾವ ರೀತಿ ನಾವು ತ್ರಿಕೋನಮಿತಿಯನ್ನು ಬಳಸಬೇಕು, ಯಾವ ರೀತಿ ತ್ರಿಕೋನಮಿತಿ ಉಟ್ಕೊಳ್ತು, ಹೌದಾ. ಇದರಲ್ಲಿ ಇವರು ಕೂಡ ಸೈನು, ಕಾಸು ಇವ್ರನ್ನೆಲ್ಲ ಸ್ವಲ್ಪ ಡಿಫೈನ್ ಮಾಡಿದರು. ಓಕೆ, ಇದು ಸೈನ್ ಅನ್ನೋ ಪದ ಯಾವ ರೀತಿ ಬಂತು ಇದರಲ್ಲೆಲ್ಲ ಬರೆದಿದ್ದಾರೆ. ಓಕೆ, ಅದರ ಬಗ್ಗೆ ಅಷ್ಟು ನಾವು ತಲೆ ಕೊಡ್ಸೋಕೆ ಹೋಗೋದಿಲ್ಲ, ಬಟ್ ಅದನ್ನು ಗೊತ್ತಿರಬೇಕು. ಓಕೆ, ಗೊತ್ತಿರಬೇಕು. ಇದನ್ನು ನೀವು ಓದ್ಕೊಳ್ತೀರಾ ಅಂತ ನಾನು ನಂಬ್ತೀನಿ. ಸರಿ, ಓಕೆ, ಸೈನಸ್ ಅಂದ್ರೇನು, ಲ್ಯಾಟಿನ್ ಭಾಷೆಯಲ್ಲಿ ವಕ್ರರೇಖೆ ಅಂತ ಅರ್ಥ. ಸೈನಸ್ ಅಂದ್ರೇನು, ವಕ್ರರೇಖೆ ಅಂತ ಅರ್ಥ. ಸರಿ, ಇದನ್ನು ಮುಂದೆ ಬರ್ತಾ ಸೈನಸ್ ಅಂತ ಇದ್ದದ್ದು ಏನು ಮಾಡಿದರು, ಸೈನ್ ಅಂತ ಮಾಡಿದರು. ಓಕೆ, ಸೈನ್ ಅಂತ ಮಾಡಿದರು. ಸೈನ್ ಅಂದ್ರೇನು, ಒಂದು ರೇಷೋ. ಓಕೆ, ಒಂದು ಟ್ರಯಾಂಗಲ್ ಇರುತ್ತೆ ಅಲ್ವಾ, ಈ ತ್ರಿಭುಜದಲ್ಲಿರ್ತಕ್ಕಂಥ ಒಂದು ರೇಷೋವನ್ನು ತೊಗೊಳ್ತೀವಿ. ಆ ರೇಷೋ ಮೇಲೆ ಏನು ಮಾಡ್ತೀವಿ ನಾವು, ಇದನ್ನು ಒಂದು ಸೈನ್ ಅಂತ ಕೊಡ್ತೀವಿ. ಓಕೆ, ಇದನ್ನು ಸೈನ್ ಅಂತ ಈ ರೀತಿ ಒಂದು ಅನುಪಾತವನ್ನು ಕೊಟ್ವಿ. ಈಗ ನೋಡಿ, ಈಗ ನಾನು ಒಂದು ತ್ರಿಭುಜವನ್ನು ತಗೊಂಡಾಗ ಯಾವ್ಯಾವ ರೀತಿ ಪಾಸಿಬಿಲಿಟೀಸ್ ಇರುತ್ತೆ ಇಲ್ಲಿ ನೋಡಿ. ಓಕೆ, ಈಗ ನಾನು ಒಂದು ತ್ರಿಭುಜ ತೊಗೊಂಡೆ,
ಯಾವುದು ನಾವು ತಗೊಳ್ಳೋ ತ್ರಿಭುಜ ಎಲ್ಲ ಏನಿರುತ್ತೆ ಲಂಬಕೋನ ತ್ರಿಭುಜ ಇರುತ್ತೆ. ಓಕೆ, ನಾನು ಈ ಪಾಠದಲ್ಲಿ ಮುಂದೆ ಯಾವಾಗಾದರೂ ತ್ರಿಭುಜ ಅಂದಾಗ ನೀವು ಏನಂತ ತಿಳ್ಕೊಬೇಕು, ನಾನು ಬಳಸ್ತಾ ಇರೋದು ಲಂಬಕೋನ ತ್ರಿಭುಜ ಅಂತಲೇ ನೀವು ತಿಳ್ಕೊಬೇಕು. ಸರಿ, ಯಾವ ತ್ರಿಭುಜ ಅಂತ ತಿಳ್ಕೊತೀರಾ, ಲಂಬಕೋನ ತ್ರಿಭುಜ ಅಂತಲೇ ತಿಳ್ಕೊಬೇಕು. ಸರಿ, ಈಗ ಈ ಲಂಬಕೋನ ತ್ರಿಭುಜವನ್ನು ತೊಗೊಂಡಾಗ ಈ ಲಂಬಕೋನ ತ್ರಿಭುಜದಲ್ಲಿ ಇಲ್ಲಿ 90 ಡಿಗ್ರಿ ಇದೆನಾ, ಇಲ್ಲಿ ನೋಡಿ ಇಲ್ಲೇನಿದೆ 90 ಡಿಗ್ರಿ ಇದೆ. ಓಕೆ, ಇಲ್ಲಿ ಕೆಳಗಡೆ ಏನಿದೆ 90 ಡಿಗ್ರಿ ಇದೆ. ಓಕೆ, ಲಂಬಕೋನ ತ್ರಿಭುಜದಲ್ಲಿ ಒಂದು 90 ಡಿಗ್ರಿ ಇದ್ದೇ ಇರುತ್ತೆ. ಓಕೆ, 3 ಬಾಹುಗಳು ಇರುತ್ತೆ. 3 ಬಾಹುಗಳು ಒಂದು ಲಂಬಕೋನ ತ್ರಿಭುಜ. ಇವ್ರನ್ನ ಬಳಸ್ಕೊಂಡು ನಾವೇನು ಮಾಡ್ತೀವಿ, ಕೆಲವೊಂದು ರೇಷೋಗಳನ್ನ ಡೆವಲಪ್ ಮಾಡ್ತೀವಿ. ಆ ರೇಷೋಗಳ ಮೇಲೆ ನೋಡಿ, ಈಗ ಇಲ್ಲೊಂದು ಎಕ್ಸಾಂಪಲ್ ಇದೆ. ಓಕೆ, ಈಗ ನಾವು ಆ್ಯಂಗಲನ್ನು ತೊಗೊಂಡಾಗ ಕೆಲವೊಂದು ಬಾಹುಗಳು ಬರುತ್ತೆ. ಓಕೆ, ನಾನು ಫಸ್ಟ್ ಏನು ಮಾಡ್ತೀನಿ, ಇಲ್ಲಿ ತೊಗೊಂಡಿರ್ತಕ್ಕಂಥ ನನ್ನ ಸುತ್ತ ಏನು ಈ ಟ್ರೈಂಗಲ್ ತೊಗೊಂಡಿದ್ದೀನಲ್ವ, ನನ್ನ ಸುತ್ತ ಏನು ಈ ಟ್ರೈಂಗಲ್ ಇದೆ, ಈ ಟ್ರೈಂಗಲ್ ಸುತ್ತ ನೋಡಿ, ಮೊದಲನೇದಾಗಿ ನಾನು ಇಲ್ಲಿ ಒಂದು ಆ್ಯಂಗಲ್ ಎ ಅಂತ ತೊಗೊಂಡಿದ್ದೀನಿ. ಕಾಣ್ತಾ ಇದೆನಾ, ಇಲ್ಲಿ ಕಾರ್ನರಲ್ಲಿ ಏನಿದೆ ಒಂದು ಆ್ಯಂಗಲ್ ಎ ಇದೆ. ಓಕೆ, ಇಲ್ಲಿ ಕಾರ್ನರಲ್ಲಿ ಏನಿದೆ ಒಂದು ಆ್ಯಂಗಲ್ ಎ ಇದೆ. ಈ ಆ್ಯಂಗಲ್ ಎ ಅನ್ನು ತೊಗೊಂಡಾಗ ನನಗೆ ಈ ಆ್ಯಂಗಲ್ಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದೇನು, ಅಭಿಮುಖ ಬಾಹು. ಓಕೆ, ಈಗ ನಾನು ನೋಡ್ತಾ ಇದ್ದೀನಿ, ಈ ಆ್ಯಂಗಲಲ್ಲಿ ನಿಂತ್ಕೋಬೇಕು, ಈ ರೀತಿ ನಿಂತ್ಕೊಂಡೆ ನೋಡೋಕೆ ಈ ರೀತಿ ಮೇಲೆ ನೋಡಬೇಕು. ಮೇಲೆ ನೋಡಿದಾಗ ನನಗೇನು ಕಾಣುತ್ತೆ, ಅಭಿಮುಖ ಬಾಹು ಕಾಣುತ್ತೆ. ಏನು ಕಾಣುತ್ತೆ, ಅಭಿಮುಖ ಬಾಹು ಕಾಣುತ್ತೆ. ಸರಿ, ಈಗ ಅದೇ ಆ್ಯಂಗಲ್ಲು, ಓಕೆ, ಅದೇ ಕೋನದಲ್ಲಿ ನಿಂತ್ಕೊಂಡಾಗ ಈಗ ನನ್ನ ಕೆಳಗಡೆ ಏನಿರುತ್ತೆ, ಪಾರ್ಶ್ವಬಾಹು. ಪಾರ್ಶ್ವಬಾಹು ಅಂದರೆ ಏನು, ಪಕ್ಕದಲ್ಲಿರ್ತಕ್ಕಂಥ ಬಾಹು. ಏನು, ಪಕ್ಕದಲ್ಲಿರ್ತಕ್ಕಂಥ ಬಾಹುಗೆ ಏನಂತ ಕರಿತೀವಿ ನಾವು, ಪಾರ್ಶ್ವಬಾಹು ಅಂತ ಕರಿತೀವಿ. ನನಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದೇನು, ಅಭಿಮುಖ ಬಾಹು. ಸರಿ, ಇದು ಪಾರ್ಶ್ವಬಾಹು, ಇದು ಅಭಿಮುಖ ಬಾಹು. ಸರಿ, ಗೊತ್ತಾಯ್ತಾ ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹು ಅಂದರೆ ಏನಂತ. ನಾನು ಎಲ್ಲಿ ಆ್ಯಂಗಲ್ ತೊಗೊಳ್ತೀನಲ್ವ, ಓಕೆ, ನಾನು ಎಲ್ಲಿ ಆ್ಯಂಗಲ್ ತೊಗೊಳ್ತೀನಿ ಆ ಕಡೆ ಮುಖ ನಡಿ. ಓಕೆ, ಎಲ್ಲಿ ಆ್ಯಂಗಲ್ ತೊಗೊಳ್ತೀನಿ ಆ ಕಡೆ ನೀವು ನೋಡ್ತಾ ಇರಬೇಕು. ನಿಮ್ಗೆ ಎದುರು ಯಾವುದು ಕಾಣುತ್ತೆ ಅದು ಅಭಿಮುಖ ಬಾಹು. ಓಕೆ, ನಿಮ್ಮ ಆ್ಯಂಗಲ್ ಇದೆ ಅಲ್ವಾ, ಈ ಆ್ಯಂಗಲ್, ಇಲ್ಲಿ ಆ್ಯಂಗಲ್ ಇದೆ, ಈ ಆ್ಯಂಗಲ್ಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಯಾವುದು, ಅಭಿಮುಖ ಬಾಹು. ಯಾವ ಬಾಹು, ಅಭಿಮುಖ ಬಾಹು. ಓಕೆ, ಈ ಆ್ಯಂಗಲ್ ಜೊತೆಗಿರ್ತಕ್ಕಂಥದ್ದು ಯಾವುದು, ಪಾರ್ಶ್ವಬಾಹು. ಅರ್ಥ ಆಯ್ತಾ, ಅಭಿಮುಖ ಬಾಹು ಪಾರ್ಶ್ವಬಾಹು ಅಂದರೆ. ಓಕೆ, ಮತ್ತು ನಾನು ಎಲ್ಲಿ 90 ಡಿಗ್ರಿ ಇರುತ್ತೆ ಅಲ್ವಾ, 90 ಡಿಗ್ರಿ ಇರುತ್ತೆ, ಅದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದೇನು, ವಿಕರ್ಣ. ಯಾವುದು, ವಿಕರ್ಣ. ಮತ್ತು ಇನ್ನೊಂದು, ಈ ಎಲ್ಲ ಬಾಹುಗಳಿವೆ ಅಲ್ವಾ, ಅತ್ಯಂತ ದೊಡ್ಡ ಬಾಹು ಯಾವುದಿರುತ್ತೆ, ದೊಡ್ಡ ಬಾಹು ಯಾವುದಿರುತ್ತೆ, ವಿಕರ್ಣ. ಓಕೆ, ಇಲ್ಲಿ ಬರಿತೀನಿ ನೋಡಿ, ದೊಡ್ಡ ಬಾಹು ಯಾವುದಿರುತ್ತೆ, ವಿಕರ್ಣ ಇರುತ್ತೆ. ಏನಿರುತ್ತೆ, ವಿಕರ್ಣ ಏನಿರುತ್ತೆ, ಎಲ್ಲಸಕ್ಕಿಂತ ದೊಡ್ಡ ಬಾಹು ಇರುತ್ತೆ. ಓಕೆ, ಅರ್ಥ ಆಯ್ತಾ ಇಲ್ಲಿವರೆಗೂ. ಈಗ ನೋಡಿ ಇದರಲ್ಲಿ, ಓಕೆ, ಸೇಮ್ ಎಕ್ಸಾಂಪಲ್. ಈಗೇನು ಮಾಡ್ತೀನಿ, ಆ್ಯಂಗಲ್ ಚೇಂಜ್ ಮಾಡಿದ್ದೀನಿ. ಏನು ಮಾಡಿದ್ದೀನಿ, ಆ್ಯಂಗಲ್ನ ಚೇಂಜ್ ಮಾಡಿದ್ದೀನಿ. ಇಲ್ಲಿ ನೋಡಿ. ಓಕೆ, ಈಗ ನೋಡಿ ನಾನು ಇಲ್ಲೇನಿದೆ, ಆ್ಯಂಗಲ್ ಮೇಲೆ ಇದೆ. ಈಗ ಎಲ್ಲಿದೆ, ಆ್ಯಂಗಲ್ ಮೇಲಿದೆ ಅಂದರೆ ಯಾವ ರೀತಿ ನೋಡ್ತೀನಿ, ಕೆಳಗಡೆ ನೋಡ್ತೀನಿ. ಏನು ನೋಡ್ತೀನಿ, ಕೆಳಗೆ ನೋಡ್ತೀನಿ. ಮೇಲಿಂದ ನೋಡ್ತಾ ಇದ್ದೀನಿ, ಕೆಳಗಡೆ ನೋಡ್ತೀನಿ. ಕೆಳಗೆ ನೋಡಿದಾಗ ನನಗೇನು ಕಾಣುತ್ತೆ, ಇಲ್ಲಿ ಅಭಿಮುಖ ಬಾಹು ಕಾಣುತ್ತೆ. ಹೌದಾ, ಮೇಲೆ ಆ್ಯಂಗಲಿಂದ ನೋಡಿದಾಗ ಆ್ಯಂಗಲ್ ಎದುರೇನಿರುತ್ತೆ, ಅಭಿಮುಖ. ಓಕೆ, ನಾನು ನೋಡ್ತಾ ಇರ್ತಕ್ಕಂಥ ಆ್ಯಂಗಲಿಂದ ಏನಿರುತ್ತೆ, ಕಣ್ಣು ಅಂತ ತಿಳ್ಕೊಳ್ಳಿ, ಕಣ್ಣು, ಮುಖ. ಓಕೆ, ಸರಿ, ಮುಖಕ್ಕೆ ಏನಿರುತ್ತೆ, ಅಭಿಮುಖ ಬಾಹು ಇರುತ್ತೆ. ಸರಿ, ಈಗ ನೋಡ್ತಾ ಇರ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಏನಿರುತ್ತೆ, ಇಲ್ಲಿ ಹಿಂದ್ಗಡೆ ಅಂದರೆ ನನ್ನ ಪಕ್ಕದಲ್ಲಿ ಇರ್ತಕ್ಕಂಥದ್ದೇನು, ಪಾರ್ಶ್ವಬಾಹು. ಯಾವ ಬಾಹು ಆಗುತ್ತೆ ಇದು ಪಾರ್ಶ್ವಬಾಹು ಆಗುತ್ತೆ. ಯಾವುದಾಗುತ್ತೆ, ಇದು ಪಾರ್ಶ್ವಬಾಹು. ಓಕೆ, ಈಗ ಇಲ್ಲಿ ಆ್ಯಸ್ ಯೂಸ್ವಲ್ 90 ಡಿಗ್ರಿ ಇದೆ, 90 ಡಿಗ್ರಿಗೆ ಆಪೋಸಿಟ್ ಆಗಿರೋದು ಯಾವುದು, ವಿಕರ್ಣ. ಓಕೆ, ಏನಾಗುತ್ತೆ, ವಿಕರ್ಣ ಆಯಿತು. ಸರಿ, ಇದ್ರ ಮೇಲೆ ಕೆಲವೊಂದು ಎಕ್ಸಾಂಪಲ್ನ ಮಾಡೋಣ. ಸರಿ, ಫಸ್ಟು ಬೇಸಿಕ್ಕಾಗಿ ನಿಮಗೆ ಒಂದು ಟ್ರೈಂಗಲಲ್ಲಿ ಅಭಿಮುಖ ಬಾಹು ಪಾರ್ಶ್ವಬಾಹು ಅಂದ್ರೇನು ಇಟ್ರನ್ನ ತಿಳ್ಕೊಳ್ಳೋದ್ರ ಬಗ್ಗೆ ನೋಡ್ಕೊಳ್ಳೋಣ. ಓಕೆ, ಈಗ ನೋಡಿ ನಾನು ಇಲ್ಲೊಂದು ಟ್ರೈಂಗಲ್ನ ಎಳಿಸ್ದೆ, ಈ ರೀತಿ ಇದೆ ಟ್ರೈಂಗಲ್. ಓಕೆ, ಏನಿದು, ಇದೊಂದು ಟ್ರೈಂಗಲ್ ಇದೆ. ಓಕೆ, ಈ ಟ್ರೈಂಗಲ್ ಇದ್ದಾಗ ಇಲ್ಲಿ ನಾನು ಆ್ಯಂಗಲ್ ಥೀಟಾನ ತೊಗೊಂಡೆ, ಆ್ಯಂಗಲ್ ಥೀಟಾ ಅಥವಾ ಎ ಆ್ಯಂಗಲ್ನ ತೊಗೊಂಡೆ. ಸರಿ, ಈಗ ಎ ಆ್ಯಂಗಲ್ ತೊಗೊಂಡಾಗ ನಾನು ನೋಡಿ ಇಲ್ಲಿ ಬಂದೆ. ಓಕೆ, ಈಗ ಏನಿದೆ, ಇಲ್ಲಿ 90 ಡಿಗ್ರಿ ಇರುತ್ತೆ, ಇಲ್ಲೇನಿರುತ್ತೆ 90 ಡಿಗ್ರಿ ಅಂದರೆ ಇದೇನಾಯ್ತು ನನಗೆ, ಫಸ್ಟು ವಿಕರ್ಣ. ಓಕೆ, ಏನಾಯಿತು, ಇದು ನನಗೆ ವಿಕರ್ಣ ಆಯಿತು. ಇದನ್ನು ವಿಕರ್ಣ ಅಂತ ಬರದೆ. ಓಕೆ, ಈಗ ನೋಡ್ತೀನಿ, ಈ ರೀತಿ ನೋಡ್ತಾ ಇದ್ದೆ. ಓಕೆ, ನನ್ನ ಆ್ಯಂಗಲ್ಗೆ ಅಪೋಸಿಟಾಗಿ ಬರ್ತಕ್ಕಂಥದ್ದು ಯಾವುದು, ಆ್ಯಂಗಲ್ಗೆ ಅಪೋಸಿಟಾಗಿ ಯಾವ್ದು ಬರ್ತಾ ಇದೆ, ಈ ಬಾಹು ಬರ್ತಾ ಇದೆ. ಹೌದಾ, ಈ ಸೈಡ್ ಬಾಹು ಬರ್ತಾ ಇದೆ. ಈ ಸೈಡ್ ಬಾಹು ಏನಾಗುತ್ತೆ, ಅಭಿಮುಖ ಬಾಹು ಆಗುತ್ತೆ. ಏನಾಗುತ್ತೆ, ಇದು ಅಭಿಮುಖ ಬಾಹು. ಇದು ಅಭಿಮುಖ ಬಾಹು ಆಯಿತು. ಸರಿ, ಏನಾಯ್ತು, ಇದು ಅಭಿಮುಖ ಬಾಹು ಆಯಿತು. ಓಕೆ, ಈಗ ನೋಡಿ ಇದು ಅಭಿಮುಖ ಬಾಹು ಆಯ್ತಲ್ವ. ಇಲ್ಲಿ ಈ ಆ್ಯಂಗಲ್ಗೆ ಜೊತೆಯಾಗಿರ್ತಕ್ಕಂಥದ್ದು, ಈ ಆ್ಯಂಗಲ್ಗೆ ಜೊತೆಯಾಗಿರ್ತಕ್ಕಂಥದ್ದು ಏನಿದೆ, ಮೇಲಿದೆ. ಮೇಲೆ ಏನು ಬರುತ್ತೆ, ಪಾರ್ಶ್ವಬಾಹು ಬರುತ್ತೆ. ಏನು ಬರುತ್ತೆ, ಮೇಲೆ ಪಾರ್ಶ್ವ ಬಾಹು. ಸರಿ, ಅಭಿಮುಖ ಬಾಹು ಪಾರ್ಶ್ವಬಾಹು ಅಂದ್ರೆ ಒಂದು ಐಡಿಯಾ ಬಂತ.
ಸರಿ, ಈಗ ಮತ್ತೆ ನೋಡಿ, ಮತ್ತೆ ಒಂದು ಟ್ರಯಾಂಗಲ್ ಎಳಿಸ್ತೀನಿ. ಓಕೆ, ಈಗ ಈ ರೀತಿ ಟ್ರಯಾಂಗಲ್ನ ತಗೊಳ್ಳೋಣ. ಓಕೆ, ಈ ಟ್ರಯಾಂಗಲ್ ನೋಡಿ, ಈ ಟ್ರಯಾಂಗಲ್ ನೀವು ಹೇಳ್ಬೇಕು ನನಗೆ. ನಾನೇನು ಮಾಡ್ತೀನಿ, ಇಲ್ಲಿ ತೀಟಾ ಆ್ಯಂಗಲ್ನ ತೊಗೊಳ್ತೀನಿ. ಎಲ್ಲಿ ತೊಗೊಂಡೆ? ಇಲ್ಲಿ ತೀಟಾ ಆ್ಯಂಗಲ್ನ ತೊಗೊಂಡೆ. ಸರಿ, ಇಲ್ಲಿ ತೀಟಾ ಆ್ಯಂಗಲ್ನ ತೊಗೊಂಡಾಗ ಓಕೆ, ಇಲ್ಲಿ ಬಂದೆ ನಾನು. ಸರಿ, ಇಲ್ಲಿ ಬಂದೆ. ಈಗ ಈ ತೀಟಾ ಆ್ಯಂಗಲ್ನ ತೊಗೊಂಡಾಗ ಇಲ್ಲಿ ಅಪೋಸಿಟ್ ಆಗಿ ಏನಿರುತ್ತೆ, ಫಸ್ಟು 90 ಡಿಗ್ರಿ ಹೋಗ್ಬೇಕು, ಅದೆಲ್ಲ ಬಿಡಬೇಕು. ಫಸ್ಟು 90 ಡಿಗ್ರಿಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಯಾವುದು? ಇಲ್ಲೇನು ಬರುತ್ತೆ? ವಿಕರ್ಣ ಬರುತ್ತೆ. ಏನು ಬರುತ್ತೆ ಇಲ್ಲಿ? ವಿಕರ್ಣ. ಸೊ ನಾನು ವಿ ಅಂತ ಅಷ್ಟೇ ಬರಿತೀನಿ, ವಿಕರ್ಣ. ಓಕೆ, ಏನು ಬಂತು? ವಿಕರ್ಣ ಬಂತು. ಈಗ ನಾನಿಲ್ಲಿ ತೀಟಾ ಇದೆನಾ, ಈ ತೀಟಾ ಕೆಳಗಡೆ ನೋಡಬೇಕು. ಓಕೆ, ಕೆಳಗಡೆ ಯಾವ್ದು ಬಂತು? ಇಲ್ಲಿ ಬರುತ್ತೆ. ಇಲ್ಲಿ ಯಾವ್ದು ಬರುತ್ತೆ? ತೀಟಾಗೆ ನನ್ನ ಮುಖಕ್ಕೆ ಅಪೋಸಿಟಾಗಿ ಬರುತ್ತೆ ಅಲ್ವಾ? ಅಪೋಸಿಟಾಗಿ ಬಂದ್ರೇನು? ಅಭಿಮುಖ ಬಾಹು ಅಂತ ಅರ್ಥ. ಏನು ಬಂತು ಇಲ್ಲಿ? ಅಭಿಮುಖ ಬಾಹು. ಓಕೆ, ಅಭಿಮುಖ ಬಾಹು ಬರುತ್ತೆ. ಓಕೆ, ಅಭಿಮುಖ ಬಾಹು ಬಂತು. ಓಕೆ, ಈ ಆ್ಯಂಗಲ್ಗೆ ಜೊತೆಯಾಗಿರ್ತಕ್ಕಂಥದ್ದು ಯಾವುದು? ಹಿಂದ್ಗಡೆ ಇದೆ. ಯಾವುದು? ಪಕ್ಕದಲ್ಲಿ ಇದೆ ಅಲ್ವ? ಯಾವುದು? ಪಾರ್ಶ್ವಬಾಹು. ಏನಿದು? ಪಾರ್ಶ್ವಬಾಹು. ಸರಿ, ಇಲ್ಲಿವರೆಗೆ ಗೊತ್ತಾಯ್ತಾ? ಅಭಿಮುಖ ಬಾಹು ಅಂದ್ರೇನು, ಪಾರ್ಶ್ವಬಾಹು ಅಂದ್ರೇನು, ಒಂದು ಐಡಿಯಾ ಬಂದಿರುತ್ತೆ. ವಿಕರ್ಣ ಅಂದ್ರೇನು ಅಂತ. ಓಕೆ, ನಾವು ಯಾವುದೇ ರೀತಿ ಟ್ರಯಾಂಗಲ್ ನೋಡಲಿ, ಯಾವ ರೀತಿ ಟ್ರಯಾಂಗಲ್ ನೋಡ್ತೀವಿ? ಎಲ್ಲ ಲಂಬಕೋನ ತ್ರಿಭುಜವನ್ನು ನೋಡ್ತೀವಿ. ಯಾವುದು ನೋಡ್ತೀವಿ? ಲಂಬಕೋನ ತ್ರಿಭುಜ. ಸರಿ, ಏನು ನೋಡ್ತೀವಿ? ಲಂಬಕೋನ ತ್ರಿಭುಜವನ್ನು ನಾವು ಸ್ಟಡಿ ಮಾಡ್ತೀವಿ ಇಲ್ಲಿ. ಓಕೆ, ಈಗ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋದಾಗ ನೋಡಿ, ಇದರಲ್ಲಿ ಕೆಲವೊಂದು ಇವು ಬರುತ್ತೆ, ಸೈನು, ಕಾಸು, ಟ್ಯಾನು ಅಂತ. ಓಕೆ, ಇಟ್ರು ನೋಡಿ, ನೀವೇನು ಭಯಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಈಸಿಯಾಗಿ ಹೋಗೋ ರೀತಿ ಎಲ್ಲ ನಾನು ಇದನ್ನು ಹೇಳ್ಕೊಡ್ತೀನಿ. ಈಗ ನೋಡಿ, ಇಲ್ಲಿ ಮೊದಲನೇದಾಗಿ ಸೈನು, ಕಾಸು, ಟ್ಯಾನು, ಸೆಕ್ಕು, ಕೊಸೆಕ್ಕು, ಕಾಟು. ಮುಗೀತು. ಓದೋದಿಲ್ಲ, ಬರೆಯೋದಿಲ್ಲ. ಹೌದಾ? ಇಲ್ಲಿಗೆ ಭಯ ಪಟ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ಇವ್ರು ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹೌದಾ? ಇವ್ರನ್ನೇನು ನೆನ್ಪಿಟ್ಕೊಳ್ಳೋ ರೀತಿ ಇದೆ ಅಲ್ವಾ, ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ಓಕೆ, ನನ್ನ ಮೇಲೆ ಜವಾಬ್ದಾರಿ ಬಿಡಿ. ಓಕೆ, ಈ ಲೆಕ್ಚರ್ ಮುಗಿಯೋ ತನಕ ನನ್ನ ಜೊತೆಗಿರಿ. ಸರಿ, ಕಂಟಿನ್ಯೂ ಆಗಿ ಲೆಕ್ಚರ್ ನೋಡ್ಕೊಳ್ತಾ ಹೋಗಿ ನಾನು ಹೇಳ್ತೀನಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ. ಸರಿ, ಸೈನ್ ಅಂದ್ರೇನು? ಯಾವ ರೀತಿ ರೇಷೋವನ್ನು ಸೈನ್ ಅಂತ ಕರಿತೀವಿ. ಓಕೆ, ಕೋಸೈನ್ ಅಂದ್ರೇನು? ಓಕೆ, ಕೋಸೈನ್ ಅಂದರೆ ಯಾವ ರೀತಿ ರೇಷೋವನ್ನು ಕೋಸೈನ್ ಅಂತ ಕರಿತೀವಿ. ಯಾವ ರೀತಿ ನಾವು ಒಂದು ಟ್ರಯಾಂಗಲಲ್ಲಿ ಅನುಪಾತವನ್ನು ತೊಗೊಂಡು, ಬಾಹುಗಳ ಅನುಪಾತವನ್ನು ತೊಗೊಂಡಾಗ ಅದನ್ನು ಕೋಸೈನ್ ಅಂತ ಹೇಳ್ತೀವಿ. ಯಾವ ರೀತಿ ಟ್ಯಾಂಜೆಂಟ್ ಅಂತ ಹೇಳ್ತೀವಿ, ಯಾವ ರೀತಿ ಕೋಸೆಕೆಂಟ್ ಅಂತ ಹೇಳ್ತೀವಿ, ಯಾವ ರೀತಿ ಸೀಕೆಂಟ್, ಯಾವ ರೀತಿ ಕೋಟ್ಯಾಂಜೆಂಟ್ ಅಂತ ಹೇಳ್ತೀವಿ. ಇದನ್ನೆಲ್ಲ ಏನು ಮಾಡ್ತೀನಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ನೀವು ಇದರಲ್ಲಿ ಏನೆಲ್ಲ ತಿಳ್ಕೊಬೇಕಾಗಿದ್ದು ಎರಡೇ. ಓಕೆ, ಏನು ತಿಳ್ಕೊಬೇಕು? ಎರಡು. ಇಲ್ಲ ಅದೆಲ್ಲ ಬಿಡಿ, ನಾನು ಹೇಳೋ ರೀತಿಯನ್ನು ಫಾಲೋ ಮಾಡ್ತಾ ಹೋಗಿ. ಓಕೆ, ಈಸಿಯಾಗಿ ತಿಳಿಯುತ್ತೆ. ಓಕೆ, ಏನು ಎರಡು ಹೇಳಿದ್ನಲ್ಲ, ಫಸ್ಟ್ ಅವೆರಡನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಏನು ಮಾಡ್ತೀನಿ, ಈಸಿಯಾಗಿ ಮುಂದಕ್ಕೆ ಬರ್ತಾ ಹೋಗ್ತಾ ಹೋಗುತ್ತೆ. ಸರಿ, ಇದರಲ್ಲಿ ಕೆಲವೊಂದು ಫಾರ್ಮುಲಾಗಳು ಕೂಡ ಇವೆ. ಓಕೆ, ಅಂದರೆ ಟ್ಯಾನ್ ಥೀಟಾ ಅಂದ್ರೇನು, ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಈ ರೀತಿ ಇವೆ. ಓಕೆ, ಟ್ಯಾನ್ ಥೀಟಾ ಅಂದರೆ 1/cot ಥೀಟಾ ಅಂತ ಇದೆ. ಇದನ್ನೆಲ್ಲ ಏನು ಮಾಡ್ತೀನಿ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ನಾನು ಹೇಳೋ ರೀತಿಯನ್ನು ನೀವು ಫಾಲೋ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಇವೇನಾಗುತ್ತೆ, ಆಟೋಮೆಟಿಕ್ಕಾಗಿ ನಿಮ್ಮ ಮೆಮೊರಿಯಲ್ಲಿ ಕುಂತ್ಕೊಂಡ್ಬಿಡುತ್ತೆ. ಇದನ್ನು ಮತ್ತೆ ನೀವು ರಿಪೀಟಾಗಿ ಇದನ್ನು ಮತ್ತೆ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸರಿ, ಈಗ ಹೋಗೋಣ. ಓಕೆ, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ನಾನು, ವಿಕರ್ಣ, ಅಭಿಮುಖ ಬಾಹು, ಪಾರ್ಶ್ವಬಾಹು ಅಂದ್ರೆ ಏನಂತ. ಓಕೆ, ಈಗ ನೋಡಿ, ಇಲ್ಲಿ ಬನ್ನಿ. ಸರಿ, ಮೊದಲನೇದಾಗಿ ನಾನು ಒಂದು ತ್ರಿಭುಜವನ್ನು ತೊಗೊಳ್ತೀನಿ. ಏನು ತೊಗೊಳ್ತೀನಿ? ಮೊದಲನೇದಾಗಿ ಒಂದು ತ್ರಿಭುಜವನ್ನು ತೊಗೊಳ್ತೀನಿ. ಏನು ತೊಗೊಂಡೆ? ಒಂದು ತ್ರಿಭುಜವನ್ನು ತೊಗೊಂಡೆ. ಓಕೆ, ಭಾಳ ಕೆಟ್ಟದಾಗಿ ಬಂತು ತ್ರಿಭುಜ. ಓಕೆ, ಒಂದು ನೀಟಾಗಿ ತ್ರಿಭುಜವನ್ನು ಇರಿಸಬೇಕು. ಈಗ ಬಂತು. ಸರಿ, ಇದೇನು ಒಂದು ತ್ರಿಭುಜ ನೀಟಾಗಿ ಬಂತ. ಸರಿ, ಈಗ ನೋಡಿ, ಈ ತ್ರಿಭುಜದಲ್ಲಿ ನಾನು ಇಲ್ಲಿ ಒಂದು ಆ್ಯಂಗಲ್ ಥೀಟಾ ಅಂತ ತೊಗೊಳ್ತೀನಿ. ಏನು ತೊಗೊಂಡೆ? ಆ್ಯಂಗಲ್ ಥೀಟಾ ಅಂತ ತೊಗೊಂಡೆ. ಈ ಆ್ಯಂಗಲ್ ಥೀಟಾ ತೊಗೊಂಡಾಗ ಇದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಯಾವುದು? ಇಲ್ಲಿ ಬರುತ್ತೆ. ಹೌದಾ? ಯಾವುದು? ವಿಕರ್ಣ. ಓಕೆ, ಇದಕ್ಕೆ ಅಭಿಮುಖವಾಗಿರ್ತಕ್ಕಂಥದ್ದು ಯಾವುದು? ಅಭಿಮುಖ ಬಾಹು.
ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಪಾರ್ಶ್ವಬಾಹು. ಓಕೆ ಓಕೆ ಗೊತ್ತಾಯ್ತಾ? ಇಲ್ಲಿ ಆ್ಯಂಗಲ್ ತೊಗೊಂಡಿರ್ತೀನಲ್ವ, ನಾನು ತೊಗೊಂಡಿರ್ತಕ್ಕಂಥ ಆ್ಯಂಗಲ್ ಓಕೆ ತೀಟ ಇದೆ ಅಲ್ವಾ, ಈ ತೀಟಾಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಯಾವುದು? ಅಭಿಮುಖ ಬಾಹು. ಓಕೆ, ಈ ತೀಟದ ಕೆಳಗಡೆ ತೀಟದ ಜೊತೆಗೆ ಇರ್ತಕ್ಕಂಥದ್ದು ಯಾವುದು? ಪಾರ್ಶ್ವಬಾಹು. ಈ ತೀಟದ ಮತ್ತು ಇಲ್ಲಿ 90 ಡಿಗ್ರಿ ಇರುತ್ತಲ್ವ, ನಾನು ತೊಗೊಂಡಿರ್ತಕ್ಕಂಥ ಯಾವುದು ಟ್ರಯಾಂಗಲ್ಗೆ 90 ಡಿಗ್ರಿ ಇದೆ ಅಲ್ವಾ, ಇದಕ್ಕೆ ಅಪೋಸಿಟ್ ಆಗಿರೋದು ಯಾವುದು? ವಿಕರ್ಣ ಆಗುತ್ತೆ. ಓಕೆ, ಇಲ್ಲಿವರೆಗೆ ಗೊತ್ತಾಯ್ತಾ? ಈಗ ಮೊದಲೇನು ಮಾಡೋಣ? ಸೈನನ್ನು ಡಿಫೈನ್ ಮಾಡೋಣ. ಏನು ಮಾಡೋಣ? ಸೈನ್. ಓಕೆ, ಸೈನ್ ತೀಟ ಅಂದ್ರೇನು? ಸೈನ್ ತೀಟ ಅಂದ್ರೇನು? ಇದನ್ನು ನಾವೇನು ಮಾಡೋಣ? ಡಿಫೈನ್ ಮಾಡೋಣ. ಓಕೆ, ಸೈನ್ ತೀಟ ನೋಡಿ, ಸೈನ್ ತೀಟ ಯಾವ ರೀತಿ ಹುಟ್ಕೊಳ್ತು? ಓಕೆ, ಸೈನ್ ಅಂದ್ರೇನು? ಒಂದು ರೇಷೋ ಬರುತ್ತೆ. ಈ ಆ್ಯಂಗಲ್ ಮುಖಾಂತರ ನಾನು ಏನು ತೊಗೊಳ್ತೀನಿ? ರೇಷೋ ತೊಗೊಳ್ತೀನಿ. ಇಲ್ಲಿದೆ ಅಲ್ವಾ, ಈ ಆ್ಯಂಗಲ್ ಮುಖಾಂತರ ನಾನು ರೇಷೋನ ತೊಗೊಳ್ತೀನಿ. ಮೊದಲನೇದಾಗಿ ನೋಡಿ, ಇಲ್ಲಿ ಸೈನ್. ಓಕೆ, ಸೈನನ್ನು SIN ಅಂತ ಬರಿತೀನಿ ನಾನು. ಪ್ರತಿ ಸಲ SINE ಅಂತ ಬರೆಯೋಕ್ಕೆ ಹೋಗಲ್ಲ. ಓಕೆ, ಸೈನ್ ಅಂತ ಬರದೆ ಸೈನ್. ಓಕೆ, ಸೈನ್ ಇದು ಏನು? ತೀಟ ಮುಖಾಂತರ ತೊಗೋತಾ ಇದ್ದೀನಿ. ಸೊ ಅದಕ್ಕಾಗಿ ಏನಂತ ಬರಿತೀನಿ? ಸೈನ್ ತೀಟ ಅಂತ ಬರಿತೀನಿ. ಏನಂತ ಬರಿತೀನಿ? ಸೈನ್ ತೀಟ ಅಂತ ಬರಿತೀನಿ. ಅರ್ಥ ಆಯ್ತಾ? ನಾನು ಸೈನ್ ಅನ್ನೋ ಒಂದು ರೇಷಿಯೋನ ತೀಟ ಮುಖಾಂತರ ಡಿಫೈನ್ ಮಾಡ್ತಾಯಿದ್ದೀನಿ. ನಾನೇನು ಮಾಡ್ತಾಯಿದ್ದೀನಿ? ಸೈನ್ ಅನ್ನೋ ಒಂದು ರೇಷಿಯೋನ ತೀಟ ಮುಖಾಂತರ ಡಿಫೈನ್ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಏನಂತ ತೊಗೊಂಡೆ ನಾನು? ಸೈನ್ ತೀಟ ಅಂತ ತೊಗೊಂಡೆ. ಗೊತ್ತಾಯ್ತಾ? ಸೈನ್ ತೀಟ ಅಂತ ಯಾಕೆ ಬರಿತಾ ಇದ್ದೀವಿ ಅಂತ? ಓಕೆ, ಸೈನ್ ತೀಟ ಅಂತ ಯಾಕೆ ಬರಿತಾ ಇದ್ದೀವಿ? ಅರ್ಥ ಆಯ್ತಾ? ಈಗ ಸೈನ್ ತೀಟ ತೊಗೊಂಡೆ ನಾನು. ಈ ತೀಟವನ್ನು ಯಾವ ರೀತಿ ಡಿಫೈನ್ ಮಾಡ್ತೀನಿ? ಒಂದು ರೇಷೋ ತೊಗೋಬೇಕು ನಾನು. ಓಕೆ, ಏನು ತೊಗೋಬೇಕು? ಒಂದು ರೇಷೋ ತೊಗೋಬೇಕು ಅಥವಾ ಒಂದು ಅನುಪಾತವನ್ನು ತೊಗೋಬೇಕು. ಈ ಅನುಪಾತ ತೊಗೊಳೋದಕ್ಕೆ ಏನು ಮಾಡ್ತೀನಿ? ಮೊದಲು ಅಭಿಮುಖ ಭಾವವನ್ನು ಬಳಸ್ಕೊತೀನಿ. ಏನು? ಮೊದಲು ಅಭಿಮುಖ ಭಾವವನ್ನು ಬಳಸ್ಕೊತೀನಿ. ಅಂದರೆ ಫಸ್ಟು ಈ ರೇಷೋ ನೋಡಿ, ಆ್ಯಂಗಲ್ಗೆ ಅಪೋಸಿಟ್ ಏನಿದೆ ಅದನ್ನು ಬಳಸ್ಕೊತೀನಿ. ಓಕೆ, ಏನು ಬಳಸ್ಕೊತೀನಿ? ಆ್ಯಂಗಲ್ಗೆ ಅಪೋಸಿಟ್ ಏನಿದೆ ಅದನ್ನು ಬಳಸ್ಕೊತೀನಿ. ಅಪೋಸಿಟ್ ಇರೋದು ಯಾವುದು? ಅಭಿಮುಖ ಭಾವು. ಸೊ ಅಂತ ಬರಿತೀನಿ ಅಭಿಮುಖ ಭಾವವನ್ನು. ಅಂತ ಬರೆದು ಕೆಳಗಡೆ ಏನು ಬರಿತೀನಿ? ವಿಕರ್ಣ. ಯಾವುದರಿಂದ ಡಿವೈಡ್ ಮಾಡ್ತೀನಿ? ವಿಕರ್ಣದಿಂದ ಡಿವೈಡ್ ಮಾಡ್ತೀನಿ. ಸೊ ಅಭಿಮುಖ ಬಾಹು ಬೈ ವಿಕರ್ಣ ಏನಾಗುತ್ತೆ? ನನಗೆ ಸೈನ್ ತೀಟ ಆಗುತ್ತೆ. ಏನಾಗುತ್ತೆ? ಅಭಿಮುಖ ಬಾಹು ಬೈ ವಿಕರ್ಣ ಏನಾಗುತ್ತೆ? ನನಗೆ ಸೈನ್ ತೀಟ ಆಗುತ್ತೆ. ಅರ್ಥ ಆಯ್ತಾ? ಅಭಿಮುಖ ಬಾಹು ಬೈ ವಿಕರ್ಣ ಯಾಕೆ ಬಂತು ಅಂತ. ಓಕೆ, ಸೈನನ್ನು ರೇಷೋನೇ ಈ ರೀತಿ ನಾವು ಡಿಫೈನ್ ಮಾಡಿದ್ದೀವಿ. ಈಗ ಅದೇ ರೀತಿ ತೀಟ ಆಯಿತಾ? ಈಗ ಅಭಿಮುಖ ಯಾವ ರೀತಿ ತೊಗೊಂಡೆ ಅದೇ ರೀತಿ ಏನು ತೊಗೊತೀನಿ? ಪಾರ್ಶ್ವ ತೊಗೊತೀನಿ. ನೀವು ನೋಡಿ, ನೀವು ತೀಟದಲ್ಲಿ ನಿಂತಾಗ ಮೊದಲು ಕಂಡದ್ದು ಯಾವುದು ನಿಮಗೆ? ಅಭಿಮುಖ ಬಾಹು. ಓಕೆ, ಮೊದಲು ಕಂಡದ್ದು ಯಾವುದು? ಅಭಿಮುಖ ಬಾಹು. ಸೊ ಅಭಿಮುಖ ಬಾಹು ಬೈ ವಿಕರ್ಣ ಮಾಡಿದೆ ಏನು ಬಂತು? ನನಗೆ ಸೈನ್ ತೀಟ ಬಂತು. ಈಗ ಸೇಮ್ ಏನು ಮಾಡ್ತೀನಿ? ಕಾಸ್ ತೀಟಾಗಿ ಬರಿತೀನಿ. ಎದಕ್ಕೆ ಬರಿತೀನಿ? ಕಾಸ್ ತೀಟಾಗ. ಈಗ ನೋಡಿ, ಕಾಸ್ ಅನ್ನೋದು ಕೂಡ ಏನು? ಒಂದು ರೇಷೋ. ಓಕೆ, ಕಾಸ್ ಅಂತ ಒಂದು ರೇಷೋ ಬರದೆ ಇದು ಎದುರು ತೀಟ ಮುಖಾಂತರ ಏನು ಮಾಡ್ತೀನಿ? ನಾನು ಡಿಫೈನ್ ಮಾಡ್ತೀನಿ. ಎದುರು ಮುಖಾಂತರ ತೀಟ ಮುಖಾಂತರ ಏನು ಮಾಡಿದೆ? ನಾನು ಡಿಫೈನ್ ಮಾಡಿದೆ. ಇದನ್ನು ಯಾವ ರೀತಿ ಬರಿಬೇಕು ನೋಡಿ? ಇದನ್ನು ಯಾವ ರೀತಿ ಬರಿಬೇಕು? ಈಗ ಅಭಿಮುಖ ಬಾಹು ಮೊದಲು ಬಳಸ್ಕೊಂಡ, ಈಗೇನು ಬಳಸ್ಕೊತೀನಿ? ಪಾರ್ಶ್ವಭಾವವನ್ನು ಬಳಸ್ಕೊತೀನಿ. ಏನನ್ನ ಬಳಸ್ಕೊತೀನಿ? ಪಾರ್ಶ್ವಭಾವವನ್ನು ಬಳಸ್ಕೊತೀನಿ. ಸೊ ಪಾರ್ಶ್ವಭಾವು ಬೈ ಏನಾಗುತ್ತೆ? ಇದು ವಿಕರ್ಣ. ಪಾರ್ಶ್ವಭಾವು ಬೈ ವಿಕರ್ಣ ಏನಾಯ್ತು? ನನಗೆ ಕಾಸ್ ತೀಟ ಆಯಿತು. ಕಾಸ್ ತೀಟ ಅಂದ್ರೇನು? ಪಾರ್ಶ್ವಭಾವು ಬೈ ವಿಕರ್ಣ. ಓಕೆ, ಇದು ಕಾಸ್ ತೀಟ ಆಯಿತು. ಸರಿ, ಈಗ ಸೈನ್ ಮಾಡಿದೆ, ಕಾಸ್ ಮಾಡಿದೆ. ಈಗೇನು ಮಾಡಬೇಕು? ಟ್ಯಾನನ್ನು ಮಾಡೋಣ. ಸರಿ, ಏನು ಮಾಡೋಣ? ಟ್ಯಾನನ್ನು ಮಾಡೋಣ. ಅದಕ್ಕಿಂತ ಮೊದಲು ಸ್ವಲ್ಪ ಇದನ್ನು ಚಿಕ್ಕದಾಗಿ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇದನ್ನು ರಿಸೈಜ್ ಮಾಡ್ಕೊಳ್ಳೋಣ. ಓಹೋ, ಒಂದು ನಿಮಿಷ. ಸರಿ, ಈಗ ಸೈನ್ ತೀಟ ಅಂದರೆ ಏನು ಅರ್ಥ ಆಗಿರುತ್ತೆ ನಿಮಗೆ? ಓಕೆ, ಕಾಸ್ ತೀಟ ಅಂದರೂ ಕೂಡ ಏನು ಅರ್ಥ ಆಗಿರುತ್ತೆ. ಈಗ ಟ್ಯಾನ್ ತೀಟ ಯಾವ ರೀತಿ ಬಂತು ನೋಡಿ? ಟ್ಯಾನ್ ತೀಟ ಯಾವ ರೀತಿ ಬಂತು ನೋಡಿ? ಈಗ ಟ್ಯಾನ್ ತೀಟ ಬರೋದು, ಇವರಿಬ್ಬರನ್ನ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? ಟ್ಯಾನ್ ತೀಟ ಬರುತ್ತೆ. ಫಸ್ಟ್ ತೊಗೊಂಡದ್ದೇನು? ಸೈನ್ ತೊಗೊಂಡ. ಫಸ್ಟ್ ಏನು ತೊಗೊಂಡೆ? ಸೈನ್ ತೊಗೊಂಡೆ. ಆಮೇಲೆ ಏನು ತೊಗೊಂಡೆ? ಕಾಸ್ ತೊಗೊಂಡೆ. ಈಗ ಟ್ಯಾನ್ ಬೇಕು ನನಗೆ. ಏನು ಬೇಕು? ಟ್ಯಾನ್. ಓಕೆ, ಈಗ ಟ್ಯಾನ್ ತೀಟ ಯಾವ ರೀತಿ ಬರುತ್ತೆ ನೋಡಿ? ಈಗೇನು ಮಾಡ್ತೀನಿ? ಉಳಿದದ್ದೊಂದು ಟ್ಯಾನ್. ಓಕೆ, ಟ್ಯಾನ್ ಅಂದಾಗ ನಾನು ತೀಟ ಮುಖಾಂತರ ಏನು ತೊಗೊತೀನಿ? ಇದು ರೇಷೋವನ್ನು ತೊಗೊಳ್ತೀನಿ. ಏನು ತೊಗೊತೀನಿ? ಟ್ಯಾನ್ ಮುಖಾಂತರ ಈ ತೀಟ ಮುಖಾಂತರ ಏನು ತೊಗೊತೀನಿ? ರೇಷೋವನ್ನು ತೊಗೊತೀನಿ. ಟ್ಯಾನ್ ತೀಟ ಅಂದ್ರೇನು? ಈ ತೀಟದಲ್ಲಿ ನಿಂತ್ಕೊಂಡಾಗ ನಿಮ್ಗೆ ಮೊದಲು ಯಾವ್ದು ಕಾಣುತ್ತೆ? ಅಭಿಮುಖ ಬಾಹು ಕಾಣುತ್ತೆ. ಓಕೆ, ನಿಮ್ಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು. ಈ ಅಭಿಮುಖ ಬಾಹು ಡಿವೈಡ್ ಬೈ ಇಲ್ಲಿರ್ತಕ್ಕಂಥ ಪಾರ್ಶ್ವಭಾವ ಇದೆ ಅಲ್ವಾ? ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಭಾವ ಮಾಡಿದಾಗ ಏನು ಬರುತ್ತೆ ನಿಮಗೆ? ಟ್ಯಾನ್ ತೀಟ ಬರುತ್ತೆ. ಓಕೆ, ಏನು? ಅಭಿಮುಖ ಬಾಹು ಬೈ ಪಾರ್ಶ್ವಭಾವ ಮಾಡಿದಾಗ ಏನು ಬರುತ್ತೆ ನಿಮಗೆ? ಟ್ಯಾನ್ ತೀಟ ಬರುತ್ತೆ. ಏನು ಬರುತ್ತೆ? ಅಭಿಮುಖ ಬಾಹು ಬೈ ಪಾರ್ಶ್ವಭಾವ ಮಾಡಿದಾಗ
ಟ್ಯಾನ್ ಥೀಟಾ ಬರುತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ನೋಡಿ ಈಸಿಯಾಗಿ ಅರ್ಥ ಆಯ್ತಾ? ಸೈನ್ ಥೀಟಾ ಅಂದ್ರೇನು, ಕಾಸ್ ಥೀಟಾ ಅಂದ್ರೇನು, ಟ್ಯಾನ್ ಥೀಟಾ ಅಂದ್ರೇನು. ಈಗ ನೋಡಿ ನಾನು ಟ್ಯಾನ್ ಥೀಟಾನ ನೋಡಿ, ಟ್ಯಾನ್ ಥೀಟಾನ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರ್ಕೋಬೋದಾ? ಒಂದು ಸಲ ಯೋಚನೆ ಮಾಡಿ ನೋಡಿ, ಒಂದು ಸಲ ಯೋಚನೆ ಮಾಡಿ. ಈಗ ನಾನು ಇಲ್ಲಿ ಟ್ಯಾನ್ ಥೀಟಾ ಅಂದ್ರೇನು? ಓಕೆ, ನನಗೆ ಟ್ಯಾನ್ ಥೀಟಾ ಅಂದ್ರೆ ಏನಿದೆ? ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಇದೆನಾ? ಈಗ ನಾನೇನು ಮಾಡ್ತೀನಿ, ಇಲ್ಲಿ ಅಭಿಮುಖ ಬಾಹು ಇದೆ ಅಲ್ವಾ, ಮೇಲೆ ಇರ್ತಕ್ಕಂಥ ಅಭಿಮುಖ ಬಾಹುಗೂ ಏನು ಮಾಡ್ತೀನಿ, ವಿಕರ್ಣದಿಂದ ಡಿವೈಡ್ ಮಾಡ್ತೀನಿ. ಕೆಳಗೆ ಇರ್ತಕ್ಕಂಥ ಪಾರ್ಶ್ವಬಾಹುಗೂ ಏನು ಮಾಡ್ತೀನಿ, ವಿಕರ್ಣದಿಂದ ಏನು ಮಾಡ್ತೀನಿ, ಡಿವೈಡ್ ಮಾಡ್ತೀನಿ. ಮೇಲೆ ಇರ್ತಕ್ಕಂಥ ಅಭಿಮುಖಕ್ಕೂ ವಿಕರ್ಣದಿಂದ ಡಿವೈಡ್ ಮಾಡ್ತೀನಿ, ಕೆಳಗೆ ಇರ್ತಕ್ಕಂಥ ಪಾರ್ಶ್ವಬಾಹುಗೂ ಕೂಡ ಏನು ಮಾಡ್ತೀನಿ, ವಿಕರ್ಣದಿಂದ ಡಿವೈಡ್ ಮಾಡ್ತೀನಿ. ಸೊ ಆಗೇನಾಗುತ್ತೆ, ಅಭಿಮುಖ ಬಾಹು ಬೈ ವಿಕರ್ಣ ಡಿವೈಡ್ ಬೈ ಕೆಳಗಿರ್ತಕ್ಕಂಥ ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ. ಹೌದಾ? ಈಗ ನಾವು ಇದನ್ನು ಮಾಡ್ಬೋದಲ್ವ ಭಾಗಾಕಾರದಲ್ಲಿ, ಮೇಲೆ ಕೆಳಗೆ ಎರಡಕ್ಕೂ ಏನು ಮಾಡ್ಬೋದು, ಒಂದೇ ರೇಷಿಯೋಯಿಂದ ಇಂಟು ಮಾಡ್ಬೋದು. ನಾನು ವಿಕರ್ಣದಿಂದ 1/1 ವಿಕರ್ಣದಿಂದ ಇಂಟು ಮಾಡಿದೆ. ಈಗ ನೋಡಿ, ಅಭಿಮುಖ ಬಾಹು ಬೈ ವಿಕರ್ಣ ಅಂದ್ರೇನು? ಅಭಿಮುಖ ಬಾಹು ಬೈ ವಿಕರ್ಣ ಅಂದ್ರೇನು? ನನಗೆ ಸೈನ್ ಥೀಟಾ ಆಗುತ್ತಾ? ಹೌದಾ? ಏನಾಗುತ್ತೆ? ಸೈನ್ ಥೀಟಾ ಆಗುತ್ತೆ. ಓಕೆ, ಸೇಮ್ ಆಗಿ ಇಲ್ಲಿ ನೋಡಿ ಕಾಸ್ ಥೀಟಾಕ್ಕೆ ನೋಡಿ, ಪಾರ್ಶ್ವಬಾಹು ಬೈ ವಿಕರ್ಣ. ಪಾರ್ಶ್ವಬಾಹು ಬೈ ವಿಕರ್ಣ ಅಂದ್ರೇನು? ಕಾಸ್ ಥೀಟಾ ಅಲ್ವಾ? ಏನಾಯಿತು? ಕಾಸ್ ಥೀಟಾ ಆಯಿತು. ಹೌದಾ? ಏನಾಯಿತು? ಕಾಸ್ ಥೀಟಾ ಆಯ್ತುನಾ? ಸರಿ, ಈಗ ನೋಡಿ ಟ್ಯಾನ್ ಥೀಟಾ ಅಂದರೆ ಏನಾಯ್ತು ನನಗೆ? ಸೈನ್ ಥೀಟಾ ಬೈ ಕಾಸ್ ಥೀಟಾ ಆಗುತ್ತೆ. ಓಕೆ, ಟ್ಯಾನ್ ಥೀಟಾ ಅಂದರೆ ಏನಾಯ್ತು ನನಗೆ ಫೈನಲ್ ಆಗಿ? ಓಕೆ, ಟ್ಯಾನ್ ಥೀಟಾ ಅಂದರೆ ಏನಾಯಿತು? ಸೈನ್ ಥೀಟಾ ಬೈ ಕಾಸ್ ಥೀಟಾ. ಓಕೆ, ಇಲ್ಲಿವರೆಗೆ ಗೊತ್ತಾಯ್ತಾ ಏನು ಅಂತ? ಒಂದು ಐಡಿಯಾ ಬಂತಾ? ಓಕೆ, ಸೈನು ಕಾಸು ಟ್ಯಾನು ಯಾವ ರೀತಿ ಬಂತು ಅಂತ. ಓಕೆ, ಇದನ್ನು ಸ್ವಲ್ಪ ಸೈಡಲ್ಲಿ ಇಡೋಣ. ಓಕೆ, ಈಗ ಇದಾಯಿತು. ಇದಾದ ನಂತರ ಇನ್ನು ಕೆಲವೊಂದು 3 ರೇಷಿಯೋ ಇವೆ. ಇನ್ನು ಏನಿವೆ? ಕೆಲವೊಂದು ರೇಷಿಯೋಗಳಿವೆ. ಅವು ಏನಿವೆ? ಉಲ್ಟಾ ಇದೆ. ಓಕೆ, ಏನಿದೆ? ಉಲ್ಟಾ ಅಂದರೆ ಯಾವ ರೀತಿ ಇರ್ಬೋದು ಯೋಚನೆ ಮಾಡಿ. ಈಗ ನಾನು ಇಲ್ಲಿ ಏನೇನು ಮಾಡಿದ್ದೀನಿ, ಅಭಿಮುಖ ಬೈ ವಿಕರ್ಣ ತೊಗೊಂಡಿದ್ದೀನಲ್ವ? ಹೌದಾ? ಈಗ 2/3 ಅಂತ ಒಂದು ರೇಷಿಯೋ ತೊಗೊಂಡೆ, ಅದರದ್ದೇ ಉಲ್ಟಾ ಇರ್ಬೋದು. ಹೌದಾ? 3/2 ಅಂತ. ಆ ರೀತಿ ಕೂಡ ರೇಷಿಯೋ ಪಾಸಿಬಲ್ ಇದೆ ಅಲ್ವಾ? ಹೌದಾ? ಈಗ ಅಭಿಮುಖ ಬಾಹು ಬೈ ವಿಕರ್ಣ ಬಾಹು ಅಂತ ಒಂದು ರೇಷಿಯೋ ತೊಗೊಂಡೆ. ಈಗ ವಿಕರ್ಣ ಬಾಹು ಬೈ ಅಭಿಮುಖ ಬಾಹು ಅಂತ ಕೂಡ ಒಂದು ರೇಷಿಯೋ ಇರ್ಬೋದು. ಪಾಸಿಬಿಲಿಟಿ ಇದೆ ಅಲ್ವಾ? ಓಕೆ, ಅದೇ ಪಾಸಿಬಿಲಿಟಿನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀನಿ ನಾನು ಇಲ್ಲಿ, ಈಗ ಸೆಕ್ ಥೀಟಾ ಕೊಸೆಕ್ ಥೀಟಾ ಕಾಟ್ ಥೀಟಾನ ಏನು ಮಾಡ್ತೀನಿ ನಾನು ಡಿಫೈನ್ ಮಾಡ್ತೀನಿ. ಸೆಕ್ ಥೀಟಾ ಕೊಸೆಕ್ ಥೀಟಾ ಮತ್ತು ಕಾಟ್ ಥೀಟಾವನ್ನು ಏನು ಮಾಡ್ತೀನಿ ಇಲ್ಲಿ ಡಿಫೈನ್ ಮಾಡ್ತೀನಿ. ಸರಿ, ಈಗ ಇದು ಅರ್ಥ ಆಯ್ತಾ? ಒಂದು ಐಡಿಯಾ ಬಂತಾ? ಟ್ಯಾನ್ ಥೀಟಾ ಅಂದ್ರೇನು, ಸೈನ್ ಥೀಟಾ ಅಂದ್ರೇನು, ಕಾಸ್ ಥೀಟಾ ಅಂದ್ರೇನು? ಈಗ ಐಡಿಯಾ ಬಂದೆ ಅಂತ ತಿಳ್ಕೊತೀನಿ. ಈಗ ನೆಕ್ಸ್ಟ್ ನಾನು ಮುಂದಕ್ಕೆ ಹೋಗ್ತೀನಿ. ಈಗ ಇದ್ರದ್ದು ಏನು ಮಾಡಬೇಕು? ಉಲ್ಟಾ ಆಗುತ್ತೆ. ಓಕೆ, ಇವ್ರದ್ದೇ ಅಣ್ಣ ತಮ್ಮರು. ಓಕೆ, ಫಸ್ಟು ಒಂದು ಸಲ ತೋರಿಸ್ಬಿಡ್ತೀನಿ ಇಲ್ಲಿವರೆಗೆ ಬಳಸ್ತಿರ್ತಕ್ಕಂಥ ಸೈನು ಕಾಸು ಟ್ಯಾನು. ಈಗ ನೋಡಿ, ಇಲ್ಲೇನು ಹೇಳಿದ್ದಾರೆ, ಒಂದು ಆ್ಯಂಗಲ್ ಎ ಆ್ಯಂಗಲ್ ತೊಗೊಂಡಾಗ. ಹೌದಾ? ಇಲ್ಲಿ ಎ ಆ್ಯಂಗಲ್ ತೊಗೊಂಡಿದ್ದಾರೆ ನೋಡಿ. ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದನ್ನು ಬಳಸಿದ್ದಾರೆ. ಮೇಲ್ಗಡೆ ಇರ್ತಕ್ಕಂಥದ್ದನ್ನು ಬಳಸಿದಾಗ ಇಲ್ಲೇನು ಬಂದಿದೆ? ಎಗೆ ಅಭಿಮುಖ ಬಾಹು, ಆ್ಯಂಗಲ್ ಎ ಇದೆ ಅಲ್ವಾ? ಓಕೆ, ಇಲ್ಲಿ ಇಳಿಸ್ಬಿಡ್ತೀನಿ ಡಯಾಗ್ರಾಮ್ನ. ಓಕೆ, ಈ ಡಯಾಗ್ರಾಮ್ ಬಳಸ್ಕೊಂಡಿದ್ದಾರೆ. ಇಲ್ಲಿ ಆ್ಯಂಗಲ್ ಎ ಇದೆ. ಓಕೆ, ಇಲ್ಲಿ ಆ್ಯಂಗಲ್ ಎ ಇದ್ದಾಗ, ಸರಿ, ನಾನು ಉಲ್ಟಾ ಇಳಿಸ್ತಾ ಇದ್ದೀನಿ. ಓಕೆ, ಎ ಸಿ ಬಿ. ಓಕೆ, ಎ ಸಿ ಇಲ್ಲೇನು ಬರುತ್ತೆ? ಬಿ ಬಂತು. ಓಕೆ, ಇದು ಆ್ಯಂಗಲ್ ಎ ಬಂತು. ಓಕೆ, ಈ ಆ್ಯಂಗಲ್ ಎಗೆ ಅಭಿಮುಖವಾಗಿ ಏನಿದೆ? ಸಿ ಬಿ ಅಥವಾ ಬಿ ಸಿ ಇದೆ. ಓಕೆ, ಬಿ ಸಿ ಡಿವೈಡ್ ಬೈ ಏನಾಗುತ್ತೆ? ಎ ಸಿ. ಏನಾಯಿತು? ಇದು ಅಭಿಮುಖ ಬಾಹು ಬೈ ವಿಕರ್ಣ, ಸೈನ್ಗೆ ಆಯಿತು. ಓಕೆ, ಸೇಮ್ ಕಾಸ್ಗೆ ಏನು ಬರುತ್ತೆ? ಕೆಳಗಡೆ ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ. ಇಲ್ಲೇನು ಬಂತು? ಎ ಬಿ ಬೈ ಎ ಸಿ ಬರುತ್ತೆ. ಓಕೆ, ಸೇಮ್ ಎ ಬಿ ಬೈ ಎ ಸಿ ಬಂತು. ಈಗ ಆ್ಯಂಗಲ್ ಎ ಸ್ಪರ್ಶದ ಟ್ಯಾಂಜೆಂಟ್. ಓಕೆ, ಆ್ಯಂಗಲ್ ಎಗೆ ಸಂಬಂಧಿಸಿದಂತೆ ಟ್ಯಾಂಜೆಂಟನ್ನು ಬರೀಬೇಕು. ಟ್ಯಾನ್ ಥೀಟಾ ಅಂದ್ರೇನು? ಬಿ ಸಿ ಬೈ ಎ ಬಿ ಆಗುತ್ತೆ. ಏನಾಗುತ್ತೆ? ಬಿ ಸಿ ಬೈ ಎ ಬಿ. ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು, ಅದನ್ನೇ ಆಯ್ತು ಇಲ್ಲಿ. ಓಕೆ, ಈಗ ನೆಕ್ಸ್ಟ್ ನೋಡಿ, ಈಗ ಇಲ್ಲಿ ಕೋಸಿಕೆಂಟ್ ಸೀಕೆಂಟ್ ಟ್ಯಾಂಜೆಂಟ್ ಇದೆ. ಓಕೆ, ಇದನ್ನೇ ನೋಡಿ, ಇಲ್ಲೇ ಸ್ವಲ್ಪ ಬೇಸಿಕಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತು ಸ್ಲೈಡಲ್ಲಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ ಏನಿದೆ? ಸೈನ್ ಕಾಣ್ತಾ ಇದೆನಾ? ಸೈನ್ ಏನಿದೆ? ಅಭಿಮುಖ ಬಾಹು ಬೈ ವಿಕರ್ಣ ಇದೆನಾ?
ಏನಿದೆ ಇಲ್ಲಿ ಕೊಸಿಕೆಂಟ್ದು, ಹೌದಾ? ಕೊಸಿಕೆಂಟ್ದು ಏನಿರುತ್ತೆ 1/sin ಇರುತ್ತೆ. ಸೈನ್ದು ಉಲ್ಟಾ ಇರುತ್ತೆ, ಅಂದರೆ ವಿಕರ್ಣ ಬೈ ಅಭಿಮುಖ ಭಾವ ಇರುತ್ತೆ. ಏನಿರುತ್ತೆ? ವಿಕರ್ಣ ಬೈ ಅಭಿಮುಖ ಭಾವ ಏನಿರುತ್ತೆ? ಕೋಸೈನ್ದು ಇರುತ್ತೆ. ಸರಿ, ಈಗ ಅದನ್ನು ನಾನು ಏನು ಬರಿತೀನಿ? ಕೋಸೈನ್ ಅಂದರೆ ಫಸ್ಟ್ ವಿಕರ್ಣವನ್ನು ಬರೀಬೇಕು, ಆಮೇಲೆ ಅಭಿಮುಖ ಭಾವವನ್ನು ಬರೀಬೇಕು. ವಿಕರ್ಣ ಯಾವ್ದು ಬರುತ್ತೆ? ಎ ಸಿ ಬರುತ್ತೆ, ಹೌದಾ? ಎ ಸಿ ಬಂತು, ಡಿವೈಡ್ ಬೈ ಏನಾಯಿತು? ಬಿ ಸಿ ಆಯಿತು. ಈಗೇನಾಯಿತು? ಡಿವೈಡ್ ಬೈ ಬಿ ಸಿ. ಸರಿ, ಈಗ ಸೇಮ್ ಏನಿತ್ತು? ಬಿ ಸಿ ಬೈ ಎ ಸಿ ಇತ್ತು, ಇಲ್ಲೇನಾಯಿತು? ಎ ಸಿ ಬೈ ಬಿ ಸಿ ಆಯಿತು. ಸರಿ, ಗೊತ್ತಾಯ್ತಾ? ಇಲ್ಲಿವರೆಗೂ ಕ್ಲಿಯರಾಗಿ ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ ಸೀಕೆಂಟ್. ಇದು ಕೋಸಿಕೆಂಟ್ ಆಯಿತು. ಕೋಸಿಕೆಂಟ್ ಎದಕ್ಕೆ? ಅಣ್ಣ ತಮ್ಮ, ಸೈನ್ಗೆ ಅಣ್ಣ ತಮ್ಮ. ಕೋಸಿಕೆಂಟ್ ಎದಕ್ಕೆ? ಅಣ್ಣ ತಮ್ಮ, ಸೈನ್ಗೆ ಅಣ್ಣ ತಮ್ಮ. ಓಕೆ, ಸರಿ. ಕೋಸಿಕೆಂಟ್ ಯಾರಿಗೆ ಅಣ್ಣ ತಮ್ಮ? ಸೈನ್ಗೆ ಅಣ್ಣ ತಮ್ಮ. ಓಕೆ, ಇದನ್ನು ಸೈನ್ನ ಉಲ್ಟಾ ಮಾಡಿದ್ರೆ ಏನು ಬರುತ್ತೆ? ಕೋಸಿಕೆಂಟ್ ಬರುತ್ತೆ. ಈಗ ನೋಡಿ, ಕೋಸೈನ್ಗೆ ಕೂಡ ಒಬ್ಬ ಅಣ್ಣ ತಮ್ಮ ಇರ್ತಾನೆ. ಅವನು ಯಾರು? ಸೀಕೆಂಟ್. ಯಾರು? ಸೀಕೆಂಟ್. ಈ ಸೀಕೆಂಟ್ ನೋಡಿ, ಸೀಕೆಂಟ್ ಏನಾಗುತ್ತೆ? 1/cosine ಆಗುತ್ತೆ. ಇದು ಬರೋದಕ್ಕಿಂತ ಮೊದಲು ನೋಡಿ, ಇಲ್ಲಿ ನೋಡಿ, ಕೋಸೈನ್ನ ನಾವು ಯಾವ ರೀತಿ, ಇದು ಸೀಕೆಂಟ್ನ ನಾವು ಯಾವ ರೀತಿ ಡಿಫೈನ್ ಮಾಡಿದ್ವಿ ಅಂದರೆ, ಫಸ್ಟು ವಿಕರ್ಣ ತೊಗೊಂಡ್ವಿ. ವಿಕರ್ಣ ಡಿವೈಡ್ ಬೈ ಏನು ಬಂತು? ಇದ್ರದ್ದೇ ಪಾರ್ಶ್ವಭಾವು. ವಿಕರ್ಣ ಬೈ ಪಾರ್ಶ್ವಭಾವು ಏನು ಬಂತು? ಇದು ಎ ಸಿ ಬೈ ಎ ಬಿ. ಎ ಸಿ ಬೈ ಎ ಬಿ ನೋಡಿ, ಇಲ್ಲಿ ಎ ಬಿ ಬೈ ಎ ಸಿಗೆ ಉಲ್ಟಾ ಇದೆ, ಹೌದಾ? ಇಲ್ಲಿ ಎ ಬಿ ಬೈ ಎ ಸಿ ಇದೆ, ಇಲ್ಲಿ ಎ ಸಿ ಬೈ ಎ ಬಿ ಇದೆ. ಅಂದರೆ ಏನಾಯ್ತಿದು? ಕೋಸೈನ್ಗೆ ಉಲ್ಟಾ. ಸೊ 1/cosine ಏನಂತ ಕರಿತೀವಿ ನಾವು? ಸೀಕೆಂಟ್ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ಸೀಕೆಂಟ್ ಅಂತ ಕೂಡ ಕರಿತೀವಿ. ಈಗ ಆ್ಯಂಗಲ್ ಎ ಇದಕ್ಕೆ ಸಂಬಂಧಿಸಿದಂತೆ ಕೋಟ್ಯಾಂಜೆಂಟ್ ಅಂತೀವಿ. ಓಕೆ, ಏನಂತೀವಿ? ಕೋಟ್ಯಾಂಜೆಂಟ್. ಕೋಟ್ಯಾಂಜೆಂಟ್ ಅಂದ್ರೇನು? ಈ ಏನು ಟ್ಯಾಂಜೆಂಟ್ ತೀಟ ಇತ್ತಲ್ಲ, ಅಂದರೆ ಟ್ಯಾನ್ ತೀಟ ಇತ್ತಲ್ವ, ಅದರ ಉಲ್ಟನೇ ಕೋಟ್ಯಾಂಜೆಂಟ್. ಇಲ್ಲಿ ನೋಡಿ, ಟ್ಯಾನ್ ತೀಟಾಗೆ ಏನು ಮಾಡಿದೆ? ಫಸ್ಟು ಅಭಿಮುಖ ಭಾವ ಬೈ ಪಾರ್ಶ್ವಭಾವವನ್ನು ತೊಗೊಂಡಿನ. ಅಭಿಮುಖ ಭಾವ ಬೈ ತೊಗೊಂಡೇನು ತೊಗೊಂಡೆ? ಪಾರ್ಶ್ವಭಾವವನ್ನು ತೊಗೊಂಡೆ. ಇಲ್ಲಿ ನೋಡಿ, ಟ್ಯಾನ್ ತೀಟಾಗೆ ಏನು ತೊಗೊಂಡೆ? ಅಭಿಮುಖ ಭಾವ ಬೈ ಪಾರ್ಶ್ವಭಾವವನ್ನು ತೊಗೊಂಡೆ. ಬಟ್ ಇಲ್ಲಿ ಏನು ಮಾಡ್ತೀನಿ ನಾನು? ಟ್ಯಾನ್ ತೀಟಾಗೆ, ಹೌದಾ? ಟ್ಯಾನ್ ತೀಟ ಅಥವಾ ಕಾಟ್ ತೀಟ ಅಂತ ಕೂಡ ಕರಿತೀವಿ. ಇದನ್ನು ಏನಂತ ಕರಿತೀವಿ? ಕಾಟ್ ತೀಟ ಅಂತ ಕೂಡ ಕರಿತೀವಿ. ಈ ಕಾಟ್ ತೀಟಾಗೆ ಏನಾಗುತ್ತೆ? ಟ್ಯಾನ್ ತೀಟ ಉಲ್ಟಾ ತೊಗೊತೀನಿ. ಅಂದರೆ ಫಸ್ಟು ಪಾರ್ಶ್ವಭಾವವನ್ನು ತೊಗೊಂಡು ಆಮೇಲೆ ಅಭಿಮುಖ ಭಾವವನ್ನು ತೊಗೊತೀನಿ. ಫಸ್ಟು ಪಾರ್ಶ್ವಭಾವವನ್ನು ತೊಗೊಂಡೆ, ಆಮೇಲೆ ಏನು ತೊಗೊತೀನಿ? ಅಭಿಮುಖ ಭಾವವನ್ನು ತೊಗೊತೀನಿ. ಸರಿ, ಇದೇನಾಗುತ್ತೆ? ರೇಷೋ ಪಾರ್ಶ್ವಭಾವ ಏನಿದೆ? ಎ ಬಿ, ಹೌದಾ? ಎ ಬಿ ಏನಾಯಿತು? ಪಾರ್ಶ್ವಭಾವು. ಅಭಿಮುಖ ಭಾವ ಏನಾಯಿತು? ಬಿ ಸಿ. ಸೊ ಎ ಬಿ ಬೈ ಬಿ ಸಿ ಏನಾಯಿತು? ನಮಗೆ ಪಾರ್ಶ್ವಭಾವ ಆಯಿತು. ಸರಿ, ಇಲ್ಲಿವರೆಗೂ ಒಂದು ಐಡಿಯಾ ಬಂತ? ಈ ತೀಟಗಳು ಅಂದ್ರೇನು, ಯೂಟ್ರ್ ಅಂದ್ರೇನು, ಒಂದು ಅರ್ಥ. ಓಕೆ, ಈಗ ನಾ ಇಲ್ಲಿ ಬರಿತೀನಿ ನೋಡಿ, ಸೈನ್ ತೀಟ ಆಯಿತಾ? ಈಗ ಟ್ಯಾನ್ ತೀಟ. ಓಕೆ, ಇಲ್ಲಿ ಲೈನ್ ಮೇಲೆ ಬರೆದ್ಬಿಡೋಣ. ಓಕೆ, ಇದು ಕೋಸಿಕೆಂಟ್ ತೀಟ ಇದೆ ಅಲ್ವಾ? ಇದನ್ನೇನಂತೀವಿ? ಸೈನ್ ತೀಟ, ಕಾಸ್ ತೀಟ, ಟ್ಯಾನ್ ತೀಟ, ಸೆಕ್ ತೀಟ, ಕೊಸೆಕ್ ತೀಟ. ಓಕೆ, ಇದೇನಿದು? ಕೊಸೆಕ್ ತೀಟ. ಕೊಸೆಕ್ ತೀಟ, ಸೆಕ್ ತೀಟ, ಕಾಟ್ ತೀಟ ಅಂತ ಕರಿತೀವಿ. ಓಕೆ, ಕೊಸೆಕ್ ತೀಟ ಇದಕ್ಕೆ ಉಲ್ಟಾ ಇರುತ್ತೆ, ಸೈನ್ಗೆ ಉಲ್ಟಾ ಇರುತ್ತೆ. ಓಕೆ, ಸೈನ್ಗೆ ಯಾವ ಸಂಬಂಧ? ಕೊಸೆಕ್ ತೀಟ. ಓಕೆ, ಯಾವುದು? ಕೊಸೆಕ್ ತೀಟ ಅಂದ್ರೇನು? 1/sin ತೀಟ. ಓಕೆ, ಕೊಸೆಕ್ ತೀಟ ಆಯಿತು. ಈಗ ಕಾಸ್ ತೀಟ ಅಂದರೆ ಏನು ಬರುತ್ತೆ? ಸೆಕ್ ತೀಟ. ಓಕೆ, ಕಾಸ್ ತೀಟಗೇನು? ಸೆಕ್ ತೀಟ ಅಥವಾ ಸೀಕೆಂಟ್ ತೀಟ ಅಂತ ಕೂಡ ಕರಿತೀವಿ ನಾವು, ಸೆಕ್ ತೀಟ ಅಂತ ಕರಿತೀವಿ. ಓಕೆ, ಇದೇನಾಯಿತು? 1/, ಇದು ಕಾಸ್ ತೀಟ. ಓಕೆ, 1/, ಕಾಸ್ ತೀಟ. ಈಗ ಟ್ಯಾನ್ಗೆ ಅಣ್ಣ ತಮ್ಮ ನೋಡಿ, ಇಲ್ಲಿ ಬಂತು. ಓಕೆ, ಇದನ್ನು ರಿಸೈಸ್ ಮಾಡ್ಕೊಂಡ್ಬಿಡ್ತೀನಿ, ಇಷ್ಟೇ ಇರಲಿ. ಸರಿ, ಇಲ್ಲಿ ಬರೆಯೋಣ. ಇಲ್ಲಿ ಯಾವುದು? ಕಾಟ್ ತೀಟ. ಯಾವ್ದು ಬರುತ್ತೆ ಇಲ್ಲಿ? ಕಾಟ್ ತೀಟ ಅಂದ್ರೇನು? 1/tan ತೀಟ. ಏನಾಗುತ್ತೆ? 1/tan ತೀಟ ಆಯಿತು. ಸರಿ, ಈಗ ನೋಡಿ, ಇಲ್ಲಿ ನೀವು ಒಂದು ವಿಶೇಷವನ್ನು ನೋಡ್ಬೋದು. ಈಗ ನೋಡಿ, ಕಾಟ್ ತೀಟ ಅಂದರೆ 1/tan ತೀಟ ಆಯಿತಾ? ಕಾಟ್ ತೀಟ ಅಂದರೆ ಏನಾಯಿತು? 1/tan ತೀಟ ಆಯಿತು. ಸೊ 1/tan ತೀಟವನ್ನು ಮಾಡ್ಕೊಂಡಾಗ ನಾವು ಕೊಸೆಕ್ ತೀಟ ಬೈ ಸೆಕ್ ತೀಟ ಮಾಡಿದ್ರೂ ಏನು ಬರುತ್ತೆ? ಕಾಟ್ ತೀಟನೇ ಬರುತ್ತೆ. ಸರಿ, ಕಾಟ್ ತೀಟ ಅಂದರೆ ನೀವು ಟ್ರೈ ಮಾಡಿ ನೋಡಿ ಬೇಕಿದ್ರೆ. ಕೊಸೆಕ್ ತೀಟ, ಓಕೆ, ಕೊಸೆಕ್ ತೀಟ ಡಿವೈಡ್ ಬೈ ಏನು ಬರುತ್ತೆ? ಸೆಕ್ ತೀಟ. ಓಕೆ, ಕೊಸೆಕ್ ತೀಟ ಬೈ ಸೆಕ್ ತೀಟ ಏನಾಗುತ್ತೆ? ಕಾಟ್ ತೀಟ ಆಗುತ್ತೆ. ಏನಾಗುತ್ತೆ? ಕಾಟ್ ತೀಟ. ಓಕೆ, ಇಲ್ಲಿವರೆಗೂ ಅರ್ಥ ಆಯ್ತಾ? ಬೇಸಿಕ್ ಒಂದು ಬೇಸಿಕ್ ಐಡಿಯಾ ಬಂದಿದೆ ಅಂತ ನಾನು ತಿಳ್ಕೊಳ್ತೀನಿ. ಸೈನ್ ತೀಟ, ಕಾಸ್ ತೀಟ, ಟ್ಯಾನ್ ತೀಟ, ಸೆಕ್ ತೀಟ, ಕೊಸೆಕ್ ತೀಟ, ಕಾಟ್ ತೀಟ ಅಂದರೆ ಏನಂತ. ಓಕೆ, ಇಲ್ಲಿವರೆಗೂ ಒಂದು ಬೇಸಿಕ್ ಐಡಿಯಾ ಬಂದಿದ್ದರೆ ಸರಿ. ಈಗ ನೆಕ್ಸ್ಟು ಲೆಕ್ಚರಿಂದ ಏನು ಮಾಡ್ತೀನಿ? ನೆಕ್ಸ್ಟ್ ಲೆಕ್ಚರಲ್ಲಿ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಇವೆ. ಸರಿ, ಕೆಲವೊಂದು ಎಕ್ಸಾಂಪಲ್ನ ಮಾಡೋಣ.
ಮತ್ತು ಉದಾಹರಣೆಗಳನ್ನ ಮುಗಿಸಿದ ನಂತರ ಅಭ್ಯಾಸ ಇದೆ. ಮುಂದಿನ ಲೆಕ್ಚರ್ಲಿ ಅಭ್ಯಾಸಕ್ಕೆ ಹೋಗೋಣ. ಓಕೆ, ಈಗ ಬರ್ತಾ ಇರ್ತಕ್ಕಂಥ ನೆಕ್ಸ್ಟ್ ಲೆಕ್ಚರ್ಲಿ ಏನು ಮಾಡೋಣ, ಬೇಕಾಗಿರ್ತಕ್ಕಂಥ ಉದಾಹರಣೆ ಒಂದು 5 ಉದಾಹರಣೆಗಳಿವೆ. ಅವು 5 ಉದಾಹರಣೆಗಳನ್ನ ಮಾಡೋಣ. ಸರಿ, ಇಲ್ಲಿವರೆಗೆ ನಿಮಗೆ ಬೇಸಿಕ್ಕಾಗಿ ಒಂದು ಐಡಿಯಾ ಬಂದಿದೆ ನಾನು ತಿಳ್ಕೊತೀನಿ. ಸರಿ, ಸಿಂಪಲಾಗಿ ಬೇಸಿಕ್ ಇತ್ತು. ಓಕೆ, ಕೆಲವೊಬ್ರು ಕೇಳ್ತೀರಾ ಇವೆಲ್ಲ ಯಾಕೆ ಸರ್, ನಮಗೆ ಯಾಕೆ ಇವೆಲ್ಲ ಬೇಕು, ಓದಲೇಬೇಕಾ ಇವ್ರನ್ನ ಅಂತ ಕೆಲವೊಬ್ರಿಗೆ ಇಚ್ಛಿದ್ರೆ. ಓಕೆ, ಕೆಲವೊಂದು ಹೇಳ್ತೀನಿ ಕೇಳಿ ನೀವು. ಈಗ ಮೊನ್ನೆ ಚಂದ್ರಯಾನ 3 ಆಯಿತು. ಚಂದ್ರಯಾನ 3 ಆದಾಗ ಎಲ್ರಿಗೂ ಖುಷಿ ಆಯಿತು, ಹೌದಾ? ಖುಷಿ ಆಗೇ ಇರುತ್ತೆ, ಹೌದು. ಬಟ್ ಆದರೆ ಈ ಚಂದ್ರಯಾನ 3 ಹೋಗಿ ನಾವು ಸಕ್ಸಸ್ ಆಗಬೇಕಿತ್ತಂದರೆ ಈ ಕೋನಗಳು ಇದೇನಿದೆ ಅಲ್ವಾ, ತ್ರಿಕೋನಮಿತಿ ಅನ್ನೋದು, ಅದರಲ್ಲಿ ಭಾಳ ನಾವು ಏನು ಮಾಡಿದ್ವಿ, ಉಪಯೋಗಿಸ್ಕೊಂಡ್ವಿ. ಎಕ್ಸಾಂಪಲ್ ನೋಡಿ, ಇಲ್ಲೇ ನಿಮ್ಗೆ ಕೊಟ್ಟಿರ್ತಕ್ಕಂಥ ಈ ಪ್ಯಾರಾಶೂಟ್ ಬಾಲನ್ನು ನೋಡಿ. ನಾವು ಭೂಮಿಯಿಂದ ಒಂದು ಪ್ಯಾರಾಶೂಟನ್ನು ಮೇಲೆ ಹಾರಿಸ್ಬೇಕಂದ್ರೆ ಏನು ಮಾಡ್ತಾಯಿದ್ವಿ ನಾವು, ಇಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಈ ಆ್ಯಂಗಲ್ ಪ್ರಕಾರ, ಈ ಆ್ಯಂಗಲ್ ಮುಖಾಂತರ ಏನು ಮಾಡ್ತಾಯಿದ್ವಿ, ಡಿಫೈನ್ ಮಾಡ್ತಾ ಹೋಗ್ತಾಯಿದ್ವಿ, ಅದನ್ನು ತೊಗೊಳ್ತಾ ಹೋಗ್ತಾಯಿದ್ವಿ, ಹೌದಾ? ಇನ್ನೊಂದು ಪಾಠ ಇದೆ ಅಲ್ವಾ, ತ್ರಿಕೋನಮಿತಿಯ ಏನೋ ಅಭ್ಯಾಸಗಳು, ಅದರ ಅಪ್ಲಿಕೇಶನ್ಸ್ ಎಲ್ಲ ಬೇಸರಾಗಿ ಇನ್ನೊಂದು ಮುಂದಿನ ಪಾಠ ಇದೆ. ಓಕೆ, ಆ ಪಾಠದಲ್ಲಿ ಇದರ ಅಪ್ಲಿಕೇಶನ್ ಏನೇನಿದೆ ಅದನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ. ಇಲ್ಲೇನು ಮಾಡ್ತೀವಿ, ಬೇಸಿಕ್ಕಾಗಿ ನಂಬರ್ಗಳ ಜೊತೆ ಆಟ ಆಡೋದನ್ನು ಕಲಿತೀವಿ. ಓಕೆ, ಫಸ್ಟ್ ನಿಮ್ಮ ನಂಬರ್ ಕಲಿತಾಗ 1 2 3 4 ಯಾವುದಕ್ಕೆ ಅಂತ ನಿಮ್ಗೆ ಕರೆಕ್ಟಾಗಿ ಒಂದು ಕ್ಲಿಯರಾಗಿ ಐಡಿಯಾ ಇರಲಿಲ್ಲ, ಹೌದಾ? ನೀವು ಯಾವಾಗ ಜಗತ್ತಿನಲ್ಲಿ ಇದು ಒಂದು ಪೆನ್ನು, ಹೌದಾ, ಒಂದು ಸ್ಕೇಲು ಅಥವಾ ಒಂದು ಡಜನ್ನು, ಈ ರೀತಿ ನಂಬರ್ಗಳ್ನ ನಾವು ಜನಜೀವನದಲ್ಲಿ ಯೂಸ್ ಮಾಡಿದಾಗ ಅದರ ಬೆಲೆ ಏನಂತ ಗೊತ್ತಾಯಿತು. ಓಕೆ, ನೀವು ಮುಂದೆ ಒಬ್ಬ ಒಳ್ಳೆ ಮ್ಯಾಥಮೆಟಿಷಿಯನ್ ಆಗ್ಬೋದು, ಹೌದಾ? ಒಬ್ಬ ಮುಂದೆ ದೊಡ್ಡ ದೊಡ್ಡ ಪ್ರಾಜೆಕ್ಟಲ್ಲಿ ನೀವು ಕೆಲಸ ಮಾಡ್ಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ನೀವು ಬಿಲ್ಡ್ ಮಾಡ್ಬೋದು. ಇದರಲ್ಲಿ ಏನು ಎಲ್ಲ ಉಪಯೋಗ ಆಗಿರ್ತಕ್ಕಂಥದ್ದೇನು, ಈ ಮ್ಯಾಥ್ಸೇ ಬಳಕೆ ಆಗುತ್ತೆ. ಓಕೆ, ಆಲ್ಜಿಬ್ರಾ, ಈ ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿ ಇವೆಲ್ಲ ಏನಿವೆ ನಿಮಗೆ ಭಾಳ ಇಂಪಾರ್ಟೆಂಟ್, ಇವ್ರನ್ನ ಕಲಿಬೇಕು. ಓಕೆ, ಸರಿ, ಮುಂದಿನ ಲೆಕ್ಚರ್ಲೇ ಭೇಟಿ ಆಗೋಣಂತೆ. ಇಲ್ಲಿವರೆಗೂ ನೀವು ಮುಂದಿನ ಲೆಕ್ಚರ್ ಹೋಗೋಕ್ಕಿಂತ ಮೊದಲು ಒಂದು ಸಲ ಏನು ಮಾಡಿ, ಇವ್ರನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಓಕೆ, ಸೈನು, ಕಾಸು, ಟ್ಯಾನು, ಸೆಕ್ಕು, ಕೊಸೆಕ್ಕು, ಕಾಟ್. ಸರಿ, ಬರ್ತೀನಿ. ಬಾಯ್ ಬಾಯ್.